ಹಲೋ ಫ್ರೆಂಡ್ಸ್, ಝೀರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋ 2 ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಇಂಡಿಯಾ ಯಾಕೆ ಬಾಂಗ್ಲಾದೇಶಕ್ಕೆ ದೊಡ್ಡ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತು, ದಕ್ಷಿಣ ಏಷ್ಯಾದಲ್ಲಿ ಪವರ್ ಹೆಂಗೆ ಬದಲಾಗ್ತಿದೆ ಅಂತ ತಿಳ್ಕೊಳ್ಳೋಣ. ಇದಾದ್ಮೇಲೆ ಅಮೆರಿಕದ ಡಾಲರ್ ಜಗತ್ನಲ್ಲಿ ನಂಬರ್ 1 ಆಗಿರೋದಕ್ಕೆ ಯಾಕೆ ನಿಧಾನವಾಗಿ ಪ್ರಶ್ನೆ ಆಗ್ತದೆ, ಇದು ಮುಂದೆ ನಮ್ಮ ಜಗತ್ತಿನ ಆರ್ಥಿಕತೆಗೆ ಏನ್ ಅರ್ಥ ಕೊಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರೋ ಚೇಂಜಸ್ ಅನ್ನ ನಾವಿಲ್ಲಿ ಮಾತಾಡ್ತೀವಿ. ಇವತ್ತು 20th ಮೇ ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನಮ್ಮ ಭಾರತ ದೇಶ ಬಾಂಗ್ಲಾದೇಶದಿಂದ ಬರೋ ವಸ್ತುಗಳ ಮೇಲೆ ಹೊಸ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ. ಅಂದ್ರೆ ಬಾಂಗ್ಲಾದೇಶದಿಂದ ಇಂಡಿಯಾಗೆ ಬರೋ ಸುಮಾರು 42% ಗೂಡ್ಸ್ಗಳ ಮೇಲೆ ಇದ್ದಕ್ಕಿದ್ದ ಹಾಗೆ ಕಂಟ್ರೋಲ್ ಅನ್ನ ತಗೊಂಡ್ಕೊಟ್ಟಿದ್ದಾರೆ. ಸುಮಾರು $770 ಮಿಲಿಯನ್ ಬೆಲೆ ಬಾಳೋ ಬಾಂಗ್ಲಾದೇಶದ ಎಕ್ಸ್ಪೋರ್ಟ್ಸ್ ಗಳನ್ನ ಗುರಿ ಇಟ್ಕೊಂಡು ಈ ಕಠಿಣವಾದ ಪಾಲಿಸಿ ಸ್ಟೆಪ್ ಅನ್ನ ತಗೊಂಡಿರೋದು. ಇದು ಕೇವಲ ಟ್ರೇಡ್ ನಲ್ಲಿ ಮಾಡಿರೋ ಸಣ್ಣ ಬದಲಾವಣೆ ಅಂತ ಮಾತ್ರ ಅನ್ಕೋಬೇಡಿ. ಇದು ಒಂದು ದೊಡ್ಡ ನಿರ್ಧಾರ. ಅಂದ್ರೆ 2 ನೆರೆಹೊರೆ ದೇಶಗಳ ನಡುವೆ ಇತ್ತೀಚೆಗೆ ಸ್ವಲ್ಪ ಮನಸ್ತಾಪ ಜಾಸ್ತಿ ಆಗಿರೋದ್ರಿಂದ, ಗುದ್ದಾಟ ಜಾಸ್ತಿ ಆದ್ಮೇಲೆ ಇದೆಲ್ಲನೂ ಕೂಡ ಬಂದಿದೆ. ಇನ್ನು ಭಾರತ ಈ ನಿರ್ಧಾರ ಸುಮ್ಮನೆ ತಗೊಂಡಿಲ್ಲ. ಬಾಂಗ್ಲಾದೇಶ ಮೊನ್ನೆ ಏನೇನೋ ಮಾಡಿದ್ದಕ್ಕೆ, ಹಾಗೇನೆ ಒಂದು ರೀಜನಲ್ ಜಿಯೋಪಾಲಿಟಿಕಲ್ ವಿಂಡ್ಸ್, ಇದನ್ನೇನಂತ ಹೇಳ್ತೀವಿ ಗೊತ್ತಾ, ಸುತ್ತಮುತ್ತಲಿನ ರಾಜಕೀಯ ಪರಿಸ್ಥಿತಿ ಬದಲಾದಕ್ಕೆ ಒಂದು ನೇರವಾದ ರಿಯಾಕ್ಷನ್ ಕೊಡೋದು ಅಂತ ಹೇಳ್ತಾರೆ. ಇದರ ಇಂಪ್ಯಾಕ್ಟ್ ಏನು ಅಂತ ತಿಳ್ಕೊಬೇಕಂತಂದ್ರೆ, ಭಾರತ ಮತ್ತೆ ಬಾಂಗ್ಲಾದೇಶದ ನಡುವೆ ಬಿಸ್ನೆಸ್ ಹೆಂಗ್ ನಡೀತಿತ್ತು ಅಂತ ಸ್ವಲ್ಪ ತಿಳ್ಕೊಂಡ್ರೆ ಅನುಕೂಲ ಆಗತ್ತೆ ನೋಡಿ. ಇಂಡಿಯಾ ಪ್ರತಿ ವರ್ಷ ಬಾಂಗ್ಲಾದೇಶದಿಂದ ಸುಮಾರು $1.7 ಇಂದ $1.9 ಬಿಲಿಯನ್ ಗೂಡ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಿತ್ತು. ಅದರಲ್ಲಿ ಜಾಸ್ತಿ ಇರೋದು ಬಟ್ಟೆ. ಬಾಂಗ್ಲಾದೇಶ ಬಟ್ಟೆ ವಿಚಾರದಲ್ಲಿ ಜಗತ್ತಿನ ದೊಡ್ಡಣ್ಣ ಅಂತ ಹೇಳ್ಬೋದು. ಚೈನಾ ಆದ್ಮೇಲೆ 2ನೇ ಅತಿ ದೊಡ್ಡ ಗಾರ್ಮೆಂಟ್ ಎಕ್ಸ್ಪೋರ್ಟರ್. ಅವರ ದೇಶದ ಎಕ್ಸ್ಪೋರ್ಟ್ ಅರ್ನಿಂಗ್ಸ್ ನಲ್ಲಿ 80% ಗಿಂತ ಜಾಸ್ತಿ ಬರೋದೇ ಈ ಸೆಕ್ಟರ್ ನಿಂದ. ಕಳೆದ 1 ವರ್ಷದಲ್ಲೇ ಬಾಂಗ್ಲಾದೇಶ ಸುಮಾರು $40 ಬಿಲಿಯನ್ ಇಂದ $47 ಬಿಲಿಯನ್ ರೆಡಿಮೇಡ್ ಗಾರ್ಮೆಂಟ್ಸ್ ಅನ್ನ ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡಿದೆ. ಇನ್ನು ಬಾಂಗ್ಲಾದೇಶದ ಒಟ್ಟು ಗಾರ್ಮೆಂಟ್ ಎಕ್ಸ್ಪೋರ್ಟ್ಸ್ ನಲ್ಲಿ ಕೇವಲ 2% ಅಷ್ಟೇ ಇಂಡಿಯಾಗೆ ಮಾರತ್ತೆ. ಅಂದ್ರೆ ಆ ಒಂದು $40 ಬಿಲಿಯನ್ ಪ್ಲಸ್ ನಲ್ಲಿ ನೋಡಿದಾಗ ಸುಮಾರು $700 ಮಿಲಿಯನ್ ಬಟ್ಟೆ ಅಷ್ಟೇ ಇರೋದು. ಸಾರಾಂಶ ಏನು ಅಂತಂದ್ರೆ, ಬಾಂಗ್ಲಾದೇಶದ ಗಾರ್ಮೆಂಟ್ ಇಂಡಸ್ಟ್ರಿ ತುಂಬಾ ದೊಡ್ಡದು ಮತ್ತೆ ಅವರ ಎಕನಾಮಿಗೆ ಅದು ತುಂಬಾನೇ ಕೂಡ ಮುಖ್ಯ. ಆದ್ರೆ ಇಂಡಿಯಾ ಅವರಿಗೆ ಒಂದು ಸಣ್ಣ ಕಸ್ಟಮರ್ ಅಷ್ಟೇ. ಹಾಗಂತ ನೋಡಿದ್ರೆ 2 ದೇಶಗಳ ಟೆಕ್ಸ್ಟೈಲ್ ಸೆಕ್ಟರ್ಸ್ ಗಳ ನಡುವೆ ಬಿಸ್ನೆಸ್ ಸಂಬಂಧ ಸ್ವಲ್ಪ ವಿಚಿತ್ರವಾಗಿದೆ. ಅಂದ್ರೆ ಬಾಂಗ್ಲಾದೇಶದ ಈ ಬಟ್ಟೆ ಬಿಸ್ನೆಸ್ ಬೆಳೆದಿದ್ದು ಬೇರೆ ಕಡೆಯಿಂದ ರಾ ಮೆಟೀರಿಯಲ್ಸ್ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಫಿನಿಶ್ಡ್ ಕ್ಲೋತ್ಸ್ ಮಾಡೋದ್ರಿಂದ, ಮತ್ತೆ ಆ ಒಂದು ಕಾಟನ್ ಆಗಿರ್ಬೋದು, ಯಾನ್ ಹಾಗೆ ಫ್ಯಾಬ್ರಿಕ್ ನ ಎಲ್ಲಾ ಕೀ ಸಪ್ಲೈಯರ್ಸ್ ಗಳಲ್ಲಿ ಒಬ್ರು ಯಾರು ಗೊತ್ತಾ, ನಮ್ಮ ಇಂಡಿಯನ್ ಯಾನ್ ಹಾಗೆ ಫ್ಯಾಬ್ರಿಕ್ ಸಾಮಾನ್ಯವಾಗಿ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಅಲ್ಲಿರೋ ಫ್ಯಾಕ್ಟರೀಸ್ ಗಳು ಅದನ್ನ ಟೀ ಶರ್ಟ್ಸ್, ಟ್ರೌಸರ್ಸ್ ಮತ್ತೆ ಬೇರೆ ಗಾರ್ಮೆಂಟ್ಸ್ ಗಳಾಗಿ ಮಾಡ್ಕೊಡ್ತಾರೆ. ಆಮೇಲೆ ಅವೆಲ್ಲ ಪ್ರಪಂಚದ ಬೇರೆ ಬೇರೆ ಕಡೆಗೆ ಶಿಪ್ ಆಗುತ್ತೆ ಕೂಡ. ಕೆಲವೊಮ್ಮೆ ಇಂಡಿಯಾಗೂ ಕೂಡ ವಾಪಸ್ ಬರುತ್ತೆ. ಈ ವ್ಯಾಲ್ಯೂ ಚೈನ್ ಇಂದ ಇಂಡಿಯಾ ಮತ್ತೆ ಬಾಂಗ್ಲಾದೇಶ ಕೇವಲ ಡೈರೆಕ್ಟ್ ಕಾಂಪಿಟೇಟರ್ಸ್ ಅಷ್ಟೇ ಅಲ್ಲ, ಒಂದ್ ತರದಲ್ಲಿ ನೋಡಿದ್ರೆ ಅವರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ಇಂಡಿಯಾ ಬಾಂಗ್ಲಾದೇಶದಿಂದ ಬರೋ ಇಂಪೋರ್ಟ್ಸ್ ಗಳಿಗೆ ಏನ್ ಸ್ಪೆಷಲ್ ರಿಸ್ಟ್ರಿಕ್ಷನ್ಸ್ ಗಳಾಗ್ಲಿ ಅಂದ್ರೆ ಬ್ಯಾರಿಯರ್ಸ್ ಹಾಕಿರಲಿಲ್ಲ. ಬಾಂಗ್ಲಾದೇಶದ ಒಂದು ಕಡಿಮೆ ರೇಟ್ ನ ವಸ್ತುಗಳು, ಅದರಲ್ಲೂ ಗಾರ್ಮೆಂಟ್ಸ್ ರೀಜನಲ್ ಟ್ರೇಡ್ ಅಗ್ರಿಮೆಂಟ್ಸ್ ಅಡಿಯಲ್ಲಿ ನೋಡಿದಾಗ ಡ್ಯೂಟಿ ಫ್ರೀ ಆಕ್ಸೆಸ್ ಅನುಭವಿಸ್ತಿದ್ವು ಕೂಡ. ಹಾಗೇನೆ ಒಂದು ಲೆಸ್ ಡೆವಲಪ್ಡ್ ಕಂಟ್ರಿ ಅಂತ ಸ್ಟೇಟಸ್ ಇದ್ದಿದ್ರಿಂದ ಬಾಂಗ್ಲಾದೇಶಕ್ಕೆ ಕೆಲವು ಟ್ರೇಡ್ ಪರ್ಕ್ಸ್ ಗಳು ಕೂಡ ಸಿಗ್ತಾ ಇತ್ತು. ಇನ್ನು ಇಂಡಿಯನ್ ಕನ್ಸ್ಯೂಮರ್ಸ್ ಗಳಿಗೆ ಕಡಿಮೆ ಬೆಲೆಯಲ್ಲಿ ಬಟ್ಟೆ ಸಿಗ್ತಿತ್ತು ಕೂಡ. ಹಾಗೆ ಬಾಂಗ್ಲಾದೇಶದ ಬಿಸ್ನೆಸ್ ಗಳಿಗೆ ಪಕ್ಕದಲ್ಲೇ ಒಂದು ದೊಡ್ಡ ಮಾರ್ಕೆಟ್ ಸಹ ಸಿಗ್ತಿತ್ತು. ಆದ್ರೆ ಇಂಡಿಯನ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಗಳು ಈ ವ್ಯವಸ್ಥೆ ಬಗ್ಗೆ ಬಹಳ ದಿನಗಳಿಂದ ಗೊಣಗ್ತಿದ್ರು ಕೂಡ. ಅದರ ಪ್ರಕಾರ ನಾವು ನೋಡಿದಾಗ ಬಾಂಗ್ಲಾದೇಶದ ಎಕ್ಸ್ಪೋರ್ಟ್ಸ್ ಗಳಿಗೆ ಅನ್ಫೇರ್ ಒಂದು ಅಡ್ವಾಂಟೇಜ್ ಇತ್ತು. ಅವರು ಚೈನೀಸ್ ಫ್ಯಾಬ್ರಿಕ್ಸ್ ಗಳನ್ನ ಡ್ಯೂಟಿ ಫ್ರೀ ಆಗಿ ಇಂಪೋರ್ಟ್ ಮಾಡ್ಕೊಳ್ಬಹುದಾಗಿತ್ತು. ಹಾಗೇನೆ ಗವರ್ಮೆಂಟ್ ಎಕ್ಸ್ಪೋರ್ಟ್ ಸಬ್ಸಿಡೀಸ್ ಕೂಡ ಸಿಗ್ತಿತ್ತು. ಇದರಿಂದ ಅವರ ಫೈನಲ್ ಪ್ರಾಡಕ್ಟ್ಸ್ ಗಳು ಇಂಡಿಯಾದಲ್ಲಿ ತಯಾರಾದ ಬಟ್ಟೆಗಳಿಗಿಂತ 10% ಇಂದ 15% ತುಂಬಾ ಕಡಿಮೆ ರೇಟಲ್ಲಿ ಇರ್ತಿತ್ತು. ಈ ಎಲ್ಲಾ ಟ್ರೇಡ್ ಡೈನಾಮಿಕ್ಸ್ ಗಳು ಈಗಿನ ಈ ಸ್ಟ್ಯಾಂಡ್ ಆಫ್ ಗೆ ಕಾರಣ ಆಗಿದೆ. ಅಂದ್ರೆ ಹತ್ರದ ಸಂಬಂಧಗಳಿದ್ರೂ ಕೂಡ ಒಳಗೆ ಮಾರ್ಕೆಟ್ ಆಕ್ಸೆಸ್ ಮತ್ತೆ ಫೇರ್ನೆಸ್ ಬಗ್ಗೆ ಟೆನ್ಷನ್ಸ್ ಖಂಡಿತವಾಗ್ಲೂ ಇರುತ್ತೆ. ಹಾಗೆ ಇತ್ತೀಚೆಗೆ ನಾವು ನೋಡಿದಾಗ ಬಾಂಗ್ಲಾದೇಶದಲ್ಲಿ ಒಂದು ಪೊಲಿಟಿಕಲ್ ವಿಂಡ್ಸ್ ಗಳು ಕೂಡ ಬದಲಾಗೋಯ್ತು. ಇದರಿಂದ ಢಾಕಾ ನ್ಯೂ ಡೆಲ್ಲಿಯನ್ನ ಕೆರಳಿಸೋ ತರ ಒಂದು ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ತು. ಅಂತಿಮವಾಗಿ ನೋಡಿದಾಗ ಭಾರತದ ಈ ಸ್ಟ್ರೈಕಿಂಗ್ ಕೌಂಟರ್ ಮೂವ್ಗೆ ಇದೇ ಕಾರಣ ಆಗಿದ್ದು ನೋಡಿ. ಬಾಂಗ್ಲಾದೇಶದ ಇತ್ತೀಚಿನ ಮೂವ್ಸ್ ಗಳಾದ್ರೂ ಏನು, ಹಾಗಾದ್ರೆ ಏನ್ ಬದಲಾಯಿತು ನೋಡಿ. ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ, ಬಾಂಗ್ಲಾದೇಶವು ಕಳೆದ ಕೆಲವು ತಿಂಗಳುಗಳಿಂದ ಟ್ರೇಡ್ ನಲ್ಲಿ ಗೇಮ್ ಆಡೋದಕ್ಕೆ ಶುರು ಮಾಡ್ಕೊಂಡಿದೆ. ಆದ್ರೆ ಭಾರತಕ್ಕೆ ಸ್ಪಷ್ಟವಾಗಿ ಕಿರಿಕಿರಿ
ಮಾಡೋ ರೀತಿನೇ ಈ ಬಾಂಗ್ಲಾದೇಶ ನಡ್ಕೊಳ್ತಿತ್ತು. ಇದರ ಟೈಮಿಂಗ್ಸ್ ಕೂಡ ಕೋಇನ್ಸಿಡೆನ್ಸ್ ಅಲ್ಲ. ಕಳೆದ ವರ್ಷ ಬಾಂಗ್ಲಾದೇಶವು ಒಂದು ಟರ್ಬ್ಯುಲೆಂಟ್ ಪೊಲಿಟಿಕಲ್ ಟೆನ್ಷನ್ ಅನ್ನ ತಗೊಂಡ್ಬಂದ್ಕೊಡ್ತು. ಅಂದ್ರೆ ಬಹಳ ಕಾಲದಿಂದ ಪ್ರಧಾನಮಂತ್ರಿ ಆಗಿದ್ದ ಶೇಖ್ ಹಸೀನಾ ಅವರನ್ನ ಭಾರತಕ್ಕೆ ಫ್ರೆಂಡ್ಲಿ ಎಂದು ಕೂಡ ಕನ್ಸಿಡರ್ ಮಾಡ್ಕೊಂಡಿದ್ರು. ಆಗಸ್ಟ್ 2024 ನಡೆದ ಒಂದು ಮಾಸ್ ಅನ್ರೆಸ್ಟ್, ಅಂದ್ರೆ ಅನೇಕ ಬಾರಿ ಸ್ಟೂಡೆಂಟ್ ಲೆಡ್ ಅಪ್ರೈಸಿಂಗ್ ಅಂತ ವಿವರಿಸಲಾಗುತ್ತೆ. ನಂತರ ರಾಜೀನಾಮೆಯನ್ನು ಕೂಡ ಕೊಡಬೇಕಾಯ್ತು. ಇದೆಲ್ಲ ಕಾರಣದಿಂದ ಹಸೀನಾ ಗೊಂದಲದ ನಡುವೆ ಭಾರತಕ್ಕೆ ದೇಶ ತೊರೆದ್ರೂ ಕೂಡ ಈ ಒಂದು ಢಾಕಾದಲ್ಲಿನ ಹೊಸ ಅಥಾರಿಟೀಸ್ಗಳು ಅವರನ್ನ ವಾಪಸ್ ಎಕ್ಸ್ಟ್ರಾಡಿಕ್ಷನ್ ಮಾಡಬೇಕು ಅಂತನೂ ಕೂಡ ಪ್ರಯತ್ನ ಪಟ್ರು. ಆದ್ರೆ ಅದು ಸಾಧ್ಯನೇ ಆಗ್ಲಿಲ್ಲ. ಅವರ ಸ್ಥಾನದಲ್ಲಿ ಕಾಳಜಿ ಸರ್ಕಾರ ಏನ್ ಮಾಡ್ತು, ಅಧಿಕಾರಕ್ಕೆ ಬಂತು. ಅಂದ್ರೆ ಅವರ ನೇತೃತ್ವವನ್ನ ಒಂದು ಸಲಹೆಗಾರ ಒಬ್ಬ ಯಾರಿದ್ರು ಅಂತಂದ್ರೆ ಮಹಮ್ಮದ್ ಯೂನುಸ್ ವಹಿಸ್ಕೊಂಡಿದ್ರು. ಹೌದು, ಇವರನ್ನ ಮೈಕ್ರೋ ಫೈನಾನ್ಸ್ಗಾಗಿ ಹೆಸರುವಾಸಿಯಾದ ಒಂದು ನೊಬೆಲ್ ಪ್ರಶಸ್ತಿ ವಿಜೇತರು ಅಂತ ಹೇಳ್ತಾರೆ. ಹಾಗೇನೆ ಅವರು ಹಸೀನಾ ಅವರ ಒಂದು ದೀರ್ಘಕಾಲದ ಕಾಂಪಿಟೇಟರ್ ಆಗಿದ್ರು ಕೂಡ. ಈ ಒಂದು ಇಂಟರಿಮ್ ರಿಜಿಮ್ ನ ನೋಡಿದಾಗ ತಕ್ಷಣನೇ ಬಾಂಗ್ಲಾದೇಶದ ಒಂದು ಫಾರಿನ್ ಪಾಲಿಸಿಯನ್ನ ರೀಸೆಟ್ ಮಾಡೋದಕ್ಕೋಸ್ಕರ ಪ್ರಾರಂಭ ಮಾಡುತ್ತೆ. ಅಂದ್ರೆ ಭಾರತದ ಒಂದು ಕಕ್ಷೆಯಿಂದ ದೂರ ಹೊರಟೋಯ್ತು. ಯೂನುಸ್ ಅವರ ಇಂಟರಿಮ್ ಗವರ್ಮೆಂಟ್ ಅಡಿಯಲ್ಲಿ ಬಾಂಗ್ಲಾದೇಶ ಏನ್ ಮಾಡ್ತಿತ್ತು ಅಂತಂದ್ರೆ ಎಸ್ಪೆಷಲಿ ಟ್ರೇಡ್ ವಿಚಾರ ಬಂದಾಗ ಅಂದ್ರೆ ಭಾರತದ ಒಂದು ಹಿತಾಸಕ್ತಿಗಳನ್ನ ಕಗ್ಗಟ್ಟಿಸುವಂತಹ ಒಂದು ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡ್ತು. ಇನ್ನು ಏಪ್ರಿಲ್ 2025 ಢಾಕಾ ಇದ್ದಕ್ಕಿದ್ದ ಹಾಗೆ ಕನಿಷ್ಠ 5 ಪ್ರಮುಖ ಲ್ಯಾಂಡ್ ಬಾರ್ಡರ್ ಪೋರ್ಟ್ಸ್ ಗಳ ಮೂಲಕ ಭಾರತೀಯ ಯಾನ್ಗಳನ್ನ ಈ ಒಂದು ಇಂಪೋರ್ಟ್ ಮಾಡ್ತಾರೆ ಗೊತ್ತಾ, ಅದನ್ನ ರಿಸ್ಟ್ರಿಕ್ಟ್ ಮಾಡ್ತು. ಇದು ಒಂದು ದೊಡ್ಡ ವಿಷಯವಾಗಿತ್ತು. ಯಾಕೆ ಅಂತಂದ್ರೆ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಮಿಲ್ಸ್ ಗಳನ್ನ ತಮ್ಮ ಒಂದು ಗವರ್ಮೆಂಟ್ ಫ್ಯಾಕ್ಟರೀಸ್ ಗಳಿಗೆ ಯಾನ್ ಅನ್ನ ಪೂರೈಸಬೇಕಾದ್ರೆ ಭಾರತೀಯ ಯಾನ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ. ಈ ಬ್ಯಾನ್ ಇಂದ ಭಾರತೀಯ ಕಾಟನ್ ಯಾನ್ ಅನ್ನೋದು ಅಂದ್ರೆ ಬೇರೆ ಕಡೆ ಯಾನ್ ಇಂದ ಬದಲಾಯಿಸಬೇಕಾಯ್ತು. ಇನ್ನು ಬಾಂಗ್ಲಾದೇಶದ ಯಾರ್ನ್ಗೆ ಮಾತ್ರ ಇದನ್ನ ನಿಲ್ಲಿಸಲಿಲ್ಲ. ಅದೇ ಸಮಯದಲ್ಲಿ ನೋಡಿದ್ವಿ ಅಂತಂದ್ರೆ ಅದು ರೈಸ್ ಟ್ರೇಡ್ ಮೇಲೆ ರಿಸ್ಟ್ರಿಕ್ಷನ್ಸ್ ಗಳನ್ನು ಕೂಡ ಹೆಚ್ಚಿಸ್ತು. ಹಾಗೆ ತನ್ನ ಮಾರ್ಕೆಟ್ ಇಂದ ಡಜನ್ ಗಟ್ಲೆ ಇತರ ಒಂದು ಭಾರತದ ಪ್ರಾಡಕ್ಟ್ಸ್ ಗಳೇನಿರುತ್ತೆ ಅದನ್ನೂ ಕೂಡ ಬ್ಯಾನ್ ಮಾಡ್ತು, ಅಂದ್ರೆ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಶುರು ಮಾಡ್ತು. ಇನ್ನು ಮೂಲತಃ ಢಾಕಾ ಭಾರತೀಯ ಗೂಡ್ಸ್ ಗಳನ್ನ ಗುರಿಯಾಗಿಟ್ಕೊಂಡು ಅನೇಕ ಇಂಪೋರ್ಟ್ ಕರ್ಬ್ಸ್ ಗಳನ್ನು ಕೂಡ ಹೇರ್ಕೊಳ್ತು. ಢಾಕಾ ಇದನ್ನ ಯಾಕೆ ಮಾಡ್ತು? ಇದರ ಒಂದು ಭಾಗದ ಉತ್ತರ ಜಿಯೋಪೊಲಿಟಿಕ್ಸ್ ನಲ್ಲಿದೆ. ಅಂದ್ರೆ ಹೊಸ ಇಂಟರಿಮ್ ಲೀಡರ್ ಯೂನುಸ್ ಈ ಪ್ರದೇಶದಲ್ಲಿ ಭಾರತದ ಒಂದು ಸ್ಟ್ರಾಟಜಿಕ್ ರೈವಲ್ ಆಗಿರೋ ಚೈನಾದೊಂದಿಗೆ ಹತ್ರದ ಮಾರ್ಗವನ್ನ ರೂಪಿಸ್ಕೊಳ್ತಿದ್ದಾರೆ. ಇನ್ನು ಮಾರ್ಚ್ 2025 ಕೊನೆಯಲ್ಲಿ ನೋಡಿದಾಗ ಯೂನುಸ್ ಬೀಜಿಂಗ್ಗೆ ಭೇಟಿ ನೀಡಿದ್ರು. ಹಾಗೆ ಒಂದು ಬುಟ್ಟಿ ತುಂಬಾ ಡೀಲ್ಸ್ ಗಳೊಂದಿಗೆ ವಾಪಸ್ ಬಂದ್ರು ಅಂತ ಕೂಡ ಮಾತುಕತೆ ಇದೆ. ಇನ್ನು ಚೈನಾ ಬಾಂಗ್ಲಾದೇಶಕ್ಕೆ ಸುಮಾರು $2.1 ಬಿಲಿಯನ್ ಲೋನ್ಸ್ ಗಳಾಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಗ್ರಾಂಟ್ಸ್ ಗಳನ್ನು ಕೂಡ ಕೊಡೋದಕ್ಕೆ ಒಂದು ಭರವಸೆಯನ್ನ ಕೊಟ್ಟಿದೆ. ಅದೇ ದೇಶದಲ್ಲಿ ಬಾಂಗ್ಲಾದೇಶನು ಕೂಡ ಭಾರತದ ಮೇಲಿನ ತನ್ನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳುತ್ತೆ. ಇನ್ನು ಯಾನ್ ಬ್ಯಾನ್ ಅದಕ್ಕೊಂದು ಕೂಡ ಉದಾಹರಣೆ. ಇನ್ನು ಬಾಂಗ್ಲಾದೇಶದ ಮಿಲ್ಸ್ ಗಳು ಭಾರತೀಯ ಒಂದು ಸಪ್ಲೈಯರ್ಸ್ ಗಳನ್ನ ರಿಪ್ಲೇಸ್ ಮಾಡಲು ಕೂಡ ಬಹುತೇಕ ತಕ್ಷಣವೇ ಅಂದ್ರೆ ಚೈನೀಸ್ ಯಾನ್ ಮತ್ತೆ ಫ್ಯಾಬ್ರಿಕ್ ಕಡೆ ತಿರುಗುತ್ತೆ ಅಂತಾನೂ ಕೂಡ ಒಂದು ರಿಪೋರ್ಟ್ ಆಗಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಚೈನಾ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಇನ್ಪುಟ್ ಮಾರ್ಕೆಟ್ ನಲ್ಲಿ ಭಾರತದ ಮಾರ್ಕೆಟ್ ಶೇರ್ ಅನ್ನ ಬಹಳ ಬೇಗನೆ ಕಸಿದ್ಕೊಂಡ್ಬಿಟ್ಟಿದೆ ಗೊತ್ತಾ. ಅಂದ್ರೆ 2025 ಆರಂಭದ ವೇಳೆಗೆ ನಾವು ನೋಡಿದಾಗ ಬಾಂಗ್ಲಾದೇಶವು ಇಂಪೋರ್ಟ್ ಮಾಡ್ಕೊಳ್ತಿರೋ ಒಂದು ಯಾನ್ ನಲ್ಲಿ 95% ಗಿಂತ ಹೆಚ್ಚು ಚೈನಾದಿಂದ ಬರ್ತಿತ್ತು. ಆದ್ರೆ ಭಾರತದ ಪಾಲು ನೋಡಿದಾಗ 2024 50% ಗಿಂತ ಹೆಚ್ಚಿತ್ತು. ಈಗ ಬಹುತೇಕ ಝೀರೋಗೆ ಇಳಿದ್ಬಿಟ್ಟಿದೆ. ಅಂದ್ರೆ ಕೇವಲ 1 ವರ್ಷದ ಹಿಂದೆ ಭಾರತವು ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗಿದ್ರಿಂದ ಇವಾಗ ನೋಡಿದಾಗ ಇದೊಂದು ದೊಡ್ಡ ಬದಲಾವಣೆ ಅಂತ ಕಾಣಲ್ವಾ. ಇನ್ನು ಬಾಂಗ್ಲಾದೇಶದ ಇಂಟರಿಮ್ ಗವರ್ಮೆಂಟ್ ಕಳೆದ ಕೆಲವು ತಿಂಗಳುಗಳಿಂದ ಭಾರತದ ವಿರುದ್ಧ ಟ್ರೇಡ್ ಬ್ಯಾರಿಯರ್ಸ್ ಗಳನ್ನ ಹೆಚ್ಚಿಸ್ತಾ ಇದೆ. ಹಾಗೆ ಚೈನಾದೊಂದಿಗೆ ಹತ್ರವಾಗ್ತಾನೂ ಕೂಡ ಹೊರಟೋಯ್ತು. ಇದರ ಒಟ್ಟಾರೆ ಪರಿಣಾಮ ನೋಡಿದಾಗ ಭಾರತ ಬಾಂಗ್ಲಾದೇಶ ಸಂಬಂಧಗಳಲ್ಲಿ ತೀವ್ರವಾಗಿ ಹದಗೆಟ್ಟೋಗಿದೆ. ಅಂದ್ರೆ ಒಂದು ಕಾಲದಲ್ಲಿ ಬೆಚ್ಚಗಿನ ಪಾರ್ಟ್ನರ್ಶಿಪ್ ಆಗಿದ್ದು ಈಗ ತಿರುಗೇಟು ನೀಡುವಂತಹ ಡೈನಮಿಕ್ ಆಗಿ ಬಳಸ್ಕೋಬಹುದು ಅನ್ನೋ ಒಂದು ರೂಟ್ ಅನ್ನ ತೋರಿಸ್ತಿದ್ದಾರೆ. ಮೇ 2025 ಮಧ್ಯ ಭಾಗದ ವೇಳೆಗೆ ನಾವು ನೋಡಿದ್ವಿ ಅಂತಂದ್ರೆ ಭಾರತಕ್ಕೆ ಸಾಕಾಗೋಯ್ತು ಅಂತ ಅನಿಸ್ತು. ಅಂದ್ರೆ ಅದು ತನ್ನ ಟ್ರೇಡ್ ಅನ್ನ ತುಂಬಾ ಅಸ್ತ್ರವಾಗಿ ಬಳಸ್ಕೊಂಡೆ ಅದೇ ರೀತಿಯಲ್ಲಿ ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೂ ಕೂಡ ನಿರ್ಧರಿಸ್ತು ನೋಡಿ. ಅಂದ್ರೆ ಒಂದೇ ರಾತ್ರಿಯಲ್ಲಿ ಭಾರತದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಪರಿಣಾಮಕಾರಿಯಾಗಿ ಪ್ರಮುಖ ಬಾಂಗ್ಲಾದೇಶದ ಪ್ರಾಡಕ್ಟ್ಸ್ ಗಳಿಗೆ ಲ್ಯಾಂಡ್ ರೂಟ್ ಆಕ್ಸೆಸ್ ಅನ್ನ ಸ್ಥಗಿತಗೊಳಿಸ್ತು. ಅಂದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ಗಳು RMG ಅಂತ ಏನ್ ಕರಿತೀವಿ, ಇದು ಬಾಂಗ್ಲಾದೇಶದ ಪ್ರಮುಖ ಎಕ್ಸ್ಪೋರ್ಟ್ ಜೊತೆಗೆ ಪ್ರಾಸೆಸ್ಡ್ ಫುಡ್ಸ್ ಹಾಗೆ ಪ್ಲಾಸ್ಟಿಕ್ ನಂತಹ ಕ್ಯಾಟಗರೀಸ್ ಗಳನ್ನು ಕೂಡ ಇನ್ಮುಂದೆ ಎಂದಿನಂತೆ ಲ್ಯಾಂಡ್ ಬಾರ್ಡರ್ ಕ್ರಾಸಿಂಗ್ ಮೂಲಕ ಭಾರತವನ್ನ ಸುಲಭವಾಗಿ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಂಡಿಯನ್ ಆರ್ಡರ್ ನ ಪಾಸ್ ಮಾಡಿದ್ದು. ಬದಲಾಗಿ ನಾವು ನೋಡಿದಾಗ ಅವು ಈಗ ಕೇವಲ 2 ಸೀ ಪೋರ್ಟ್ ಗಳ ಮೂಲಕ ಶಿಪ್ ಆಗಬೇಕು. ಕೋಲ್ಕತ್ತಾ ಅಥವಾ ನವಿ ಮುಂಬೈ ಇದರಿಂದ ಬಾಂಗ್ಲಾದೇಶದ ಎಕ್ಸ್ಪೋರ್ಟ್ಸ್ ಗಳನ್ನ ನೋಡಿದಾಗ ಹೆಚ್ಚು ಅವಲಂಬಿತವಾಗಿರೋದ್ರಿಂದ ಈ ಒಂದು ಲ್ಯಾಂಡ್ ಟ್ರೇಡ್ ಕಾರಿಡಾರ್ಸ್ ಗಳಿಂದ ಅವುಗಳನ್ನ ಹೊರಗಿಡಲಾಗ್ತಿದೆ. ಎಕನಾಮಿಕ್ ಇಂಪ್ಯಾಕ್ಟ್ ಮತ್ತೆ ರಿಯಾಕ್ಷನ್ಸ್ ನೋಡೋಣ.
ನೋಡಿ, ಬಾಂಗ್ಲಾದೇಶಕ್ಕೆ ಭಾರತದ ಈ ಕರ್ಬ್ಸ್ಗಳ ನೋಡಿದಾಗ ತಕ್ಷಣಕ್ಕೆ ಎಕನಾಮಿಕ್ ಇಂಪ್ಯಾಕ್ಟ್ ನ ಗಣನೀಯವಾಗಿದೆ, ಆದ್ರೆ ಕ್ಯಾಟಸ್ಟ್ರಾಫಿಕ್ ಖಂಡಿತವಾಗ್ಲೂ ಅಲ್ಲ. ಅದು ಒಂದು ನಾಕ್ಔಟ್ ಬ್ಲೋಗಿಂತ ಸ್ಟ್ರಾಟಜಿಕ್ ಪಿನ್ ಪ್ರಿಕ್ ಇದ್ದಂತೆ. ಅಂದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ನೋಡಿದಾಗ ಭಾರತವು ಬಾಂಗ್ಲಾದೇಶದಿಂದ ಪರ್ಚೇಸ್ ಮಾಡೋ ಅತಿ ದೊಡ್ಡ ಐಟಮ್ ಆಗಿದೆ ಗೊತ್ತಾ. ಆದ್ರೆ ಗಮನಿಸ್ತಾ ಇದೀವಿ ಅಂತಂದ್ರೆ ಇಲ್ಲಿ ಅದು ಬಾಂಗ್ಲಾದೇಶದ ಒಟ್ಟು ಗಾರ್ಮೆಂಟ್ ಎಕ್ಸ್ಪೋರ್ಟ್ಸ್ ನ ಸುಮಾರು 2% ಮಾತ್ರ. ಇನ್ನು ಬಾಂಗ್ಲಾದೇಶದ $40+ ಬಿಲಿಯನ್ ಮೌಲ್ಯದ ಕ್ಲೋಥಿಂಗ್ ಎಕ್ಸ್ಪೋರ್ಟ್ಸ್ ನಲ್ಲಿ ಸಿಂಹ ಪಾಲನ ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ US, ಯುರೋಪ್ ಮತ್ತೆ ಇತರ ಮಾರ್ಕೆಟ್ ಗಳಿಗೆ ಹೋಗತ್ತೆ. ಹಾಗೆ ಭಾರತಕ್ಕೆ ಅಷ್ಟೊಂದು ಬರಲ್ಲ. ಆದ್ರಿಂದ RMGಗಾಗಿ ಭಾರತೀಯ ಮಾರ್ಕೆಟ್ಗೆ ಸುಲಭವಾದ ಆಕ್ಸೆಸ್ ಅನ್ನ ಕಳೆದುಕೊಳ್ಳೋದು ಬಾಂಗ್ಲಾದೇಶದ ಒಟ್ಟಾರೆ ಗಾರ್ಮೆಂಟ್ ಇಂಡಸ್ಟ್ರಿಗೆ ಅಸ್ತಿತ್ವದ ಬೆದರಿಕೆ ಖಂಡಿತವಾಗ್ಲೂ ಅಲ್ಲ. ಅಂದ್ರೆ ಏನಾದ್ರೂ ಕೂಡ ನಮ್ ಬಿಸ್ನೆಸ್ ಚೆನ್ನಾಗ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಈ ಬಾಂಗ್ಲಾದೇಶ ಅವ್ರಿಗಿದೆ. ಇದೆಲ್ಲ ಆದ್ರೂ ಬಾಂಗ್ಲಾದೇಶದ ಕೆಲವು ಎಕ್ಸ್ಪೋರ್ಟರ್ಸ್ ಗಳಿಗೆ ಇದರ ನೋವು ನಿಜವಾಗ್ಲೂ ಕೂಡ ಇರತ್ತಂತೆ. ಅಂದ್ರೆ ವಿಶೇಷವಾಗಿ ಭಾರತಕ್ಕೆ ಒಂದು ನೀಶೆ ಮಾರ್ಕೆಟ್ ಅನ್ನ ಕಂಡುಕೊಂಡಿದ್ದ ಸಣ್ಣ ಮತ್ತೆ ಮಧ್ಯಮ ಗಾತ್ರದ ಈ ಬಾಂಗ್ಲಾದೇಶದ ಮ್ಯಾನುಫ್ಯಾಕ್ಚರರ್ಸ್ ಗಳಿಗೆ ಇದು ಹೆಚ್ಚು ಹೊಡೆತ ಬೀಳತ್ತೆ. ಯಾಕೆ ಅಂತಂದ್ರೆ ಹೆಚ್ಚಾಗಿ ಲ್ಯಾಂಡ್ ರೂಟ್ಸ್ ಮೂಲಕ ಹತ್ತಿರದ ಭಾರತೀಯ ರಾಜ್ಯಗಳಿಗೆ ಮಾರಾಟ ಮಾಡ್ತಿದ್ರು ಇವರು. ಈ ಬಿಸ್ನೆಸಸ್ ಗಳು ಲ್ಯಾಂಡ್ ಬಾರ್ಡರ್ ಮೂಲಕ ತ್ವರಿತವಾಗಿ ಮತ್ತೆ ಕಡಿಮೆ ರೇಟ್ ಅಲ್ಲಿ ಈ ಟ್ರಕ್ ಶಿಪ್ಮೆಂಟ್ಸ್ ನಿಂದನೂ ಕೂಡ ಲಾಭ ಬರ್ತಿತ್ತು. ಆದ್ರೆ ಇದನ್ನೆಲ್ಲನೂ ಕೂಡ ಬ್ಯಾನ್ ಮಾಡೋದ್ರಿಂದ ಇಂತ ಒಂದು ಲೋಕಲ್ ಬಿಸ್ನೆಸ್ ಮ್ಯಾನ್ ಗಳಿಗೆ ಜಾಸ್ತಿ ಅಫೆಕ್ಟ್ ಆಗುತ್ತೆ. ಇನ್ನು ಇಂಡಿಯಾದ ಕಡೆ ನೋಡಿದ್ರೆ ಇಲ್ಲಿನ ವ್ಯಾಪಾರದಿಂದ ಇಲ್ಲಿನ ಜನರಿಗೂ ಕೂಡ, ಅದರಲ್ಲೂ ನಮ್ಮ ದೇಶದ ಟೆಕ್ಸ್ಟೈಲ್ ಮತ್ತೆ ಗಾರ್ಮೆಂಟ್ ಪ್ರೊಡ್ಯೂಸರ್ಸ್ ಗಳಿಗೆ ಜಾಸ್ತಿ ಪಾಸಿಟಿವ್ ರಿಯಾಕ್ಷನ್ಸ್ ಬಂದಿದೆ. ಅಂದ್ರೆ ಬಾಂಗ್ಲಾದೇಶಕ್ಕೆ ಡ್ಯೂಟಿ ಫ್ರೀ ಆಕ್ಸೆಸ್ ಮತ್ತೆ ಇನ್ಸೆಂಟಿವ್ಸ್ ಗಳು ಸಿಕ್ಕಿರೋದ್ರಿಂದ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ ಅವರಿಗೆ ದೊಡ್ಡ ಲಾಭ. ಹಾಗೇನೆ ಅಂತ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಗಳು ಬಹಳ ದಿನಗಳಿಂದನೂ ಕೂಡ ಹೇಳ್ತಿದ್ರು. ಈಗ ಬಾಂಗ್ಲಾದೇಶದ ಒಂದು ನಗಗಳಿಗೆ ತೊಂದರೆಗಳಾಗಿರೋದ್ರಿಂದ ಇಂಡಿಯನ್ ಕಂಪನಿಗಳು ಕಳೆದುಕೊಂಡಂತಹ ಒಂದು ಮಾರ್ಕೆಟ್ ಶೇರ್ ಅನ್ನ ವಾಪಸ್ ಪಡ್ಕೊಳ್ಬಹುದು ಅನ್ನೋದನ್ನ ಇವ್ರು ನಂಬಿದ್ದಾರೆ. ಈ ಹೊಸ ರಿಸ್ಟ್ರಿಕ್ಷನ್ಸ್ ಗಳು ಒಂಥರ ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ತರ ಕೆಲಸ ಮಾಡುತ್ತೆ. ಇನ್ನು ನಮ್ಮ ಇಂಡಿಯನ್ ಗಾರ್ಮೆಂಟ್ ಮೇಕರ್ಸ್ ಗಳಿಗೆ ಬಾಂಗ್ಲಾದೇಶದ ಕಾಂಪಿಟೇಷನ್ ವಿರುದ್ಧ ಒಳ್ಳೆ ಆಪರ್ಚುನಿಟಿ ಕೂಡ ಸಿಗತ್ತೆ. ಇಲ್ಲಿ ಗಮನಿಸಬೇಕಾಗಿರೋ ಮುಖ್ಯ ವಿಷಯ ಏನ್ ಗೊತ್ತಾ, ಈ ಒಂದು $770 ಮಿಲಿಯನ್ ವ್ಯಾಪಾರ ಇದೆಯಲ್ಲ, ಅದು ಇಂಡಿಯಾದ ಎಕನಾಮಿಗೆ ಹೋಲಿಸಿದ್ರೆ ತುಂಬಾ ಚಿಕ್ಕದು. ನಿಜ ಹೇಳ್ಬೇಕು ಅಂತಂದ್ರೆ ಆ ಫಿಗರ್ ಇಂಡಿಯಾದ ದೊಡ್ಡ ಒಂದು ಅಪೇರಲ್ ಮಾರ್ಕೆಟ್ ನ ಕೇವಲ 0.5% ಅಷ್ಟೇ. ಇನ್ನು ಇಂಡಿಯನ್ ಕನ್ಸ್ಯೂಮರ್ಸ್ ಗಳಿಗೆ ಅಂಗಡಿಯಲ್ಲಿರೋ ಒಂದು ನಗಳ ಒಂದು ಬೆಲೆಯಲ್ಲಿ ನಾವು ನೋಡಿದಾಗ ಅಷ್ಟೊಂದು ದೊಡ್ಡ ವ್ಯತ್ಯಾಸ ಕಾಣೋದೇ ಇಲ್ಲ. ಇನ್ನು ಇಂಡಿಯನ್ ಮಾರ್ಕೆಟ್ ಈ ಬದಲಾವಣೆಯನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಮತ್ತೆ ಬೇರೆ ಸಪ್ಲೈಯರ್ಸ್ ಗಳು ಕೂಡ ಆ ಕೊರತೆಯನ್ನ ತುಂಬಬಹುದು. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ಇಂಡಿಯನ್ ಗಾರ್ಮೆಂಟ್ ಎಕ್ಸ್ಪೋರ್ಟರ್ಸ್ ಗಳಿಗೆ ಇತ್ತೀಚೆಗೆ ಗ್ಲೋಬಲಿ ಒಳ್ಳೊಳ್ಳೆ ಬೆಳವಣಿಗೆಗಳಾಗಿದೆ. ಅಂದ್ರೆ ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಆಗಿದೆ. ಇದರಿಂದ ಯುಕೆನ ಒಂದು $20 ಬಿಲಿಯನ್ ರೆಡಿಮೇಡ್ ಗಾರ್ಮೆಂಟ್ಸ್ ಮಾರ್ಕೆಟ್ ನಲ್ಲಿ ಚೈನಾ ವಿರುದ್ಧ ಇಂಡಿಯಾಗೆ 12% ಟಾರಿಫ್ ಅಡ್ವಾಂಟೇಜ್ ಕೂಡ ಸಿಗತ್ತೆ. ಅಂದ್ರೆ ಬೇರೆ ಪೈಪೋಟಿ ಇರೋ ದೇಶಗಳ ಜೊತೆ ಸಮವಾಗಿ ಸ್ಪರ್ಧೆ ಮಾಡೋಕೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ನಮ್ಮ ಭಾರತಕ್ಕೆ. ಇನ್ನು ಕೇರ್ ಎಡ್ಜ್ ಅನ್ನೋ ಒಂದು ಸಂಸ್ಥೆ ಲೆಕ್ಕ ಹಾಕಿರೋ ಪ್ರಕಾರ ಈ FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದ UK ಇಂದ ಬರೋ ಗಾರ್ಮೆಂಟ್ ಇಂಪೋರ್ಟ್ಸ್ ನಲ್ಲಿ ಇಂಡಿಯಾದ ಪಾಲು ಈಗ ಇರೋ 6% ಇಂದ 12% ಗೆ ಡಬಲ್ ಆಗುವಂತ ಚಾನ್ಸ್ ಇದೆ. ಅಂದ್ರೆ ವರ್ಷಕ್ಕೆ ಸುಮಾರು $1.1 ಇಂದ $1.2 ಬಿಲಿಯನ್ ಗೆ ಈ ಬಿಸ್ನೆಸ್ ಏನಿರುತ್ತೆ ಗೊತ್ತಾ, ಜಾಸ್ತಿ ಆಗ್ಬೋದು ಅಂತ ಹೇಳ್ತಿರೋದು. ಇದನ್ನ ಹೇಳ್ಬೇಕು ಅಂತಂದ್ರೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಬೇಕು. 2021 ಇಂದ ವಿಯಟ್ನಾಂ UK FTA ಅಂತ ಒಂದು ಒಪ್ಪಂದ ಕೂಡ ಬಂದಿದೆ. ಅದಾದ್ಮೇಲೆ UKಗೆ ವಿಯಟ್ನಾಂ ಇಂದ ಬರೋ ರೆಡಿಮೇಡ್ ಬಟ್ಟೆಗಳ ಪಾಲನ ನೋಡಿದಾಗ 2020ರಲ್ಲಿ 2.22% ಇತ್ತು. ಅದು 2024ರಲ್ಲಿ 5.42% ಗೆ ಏರಿಕೆ ಆಗ್ತದೆ. ಅಂದ್ರೆ FTA ಇಂದ ಬೇರೆ ದೇಶಗಳಿಗೂ ಕೂಡ ಲಾಭ ಜಾಸ್ತಿ ಆಗಿದೆ ಅಂತ. ಅಷ್ಟ್ ಮಾತ್ರ ಅಲ್ಲ, ಮೊನ್ನೆ US ಟ್ಯಾರಿಫ್ಸ್ ನಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಗಿದೆ. ಅದು ಇಂಡಿಯಾಗೆ ತುಂಬಾ ಅನುಕೂಲ ಆಗಿದೆ ಕೂಡ. US ಈಗ ಇಂಡಿಯನ್ ಗಾರ್ಮೆಂಟ್ಸ್ ಅಂದ್ರೆ ಬಟ್ಟೆಗಳು ಮತ್ತೆ ಹೋಮ್ ಟೆಕ್ಸ್ಟೈಲ್ಸ್ ಅಂದ್ರೆ ಮನೆಯಲ್ಲಿ ಬಳಸೋ ಬಟ್ಟೆಗಳನ್ನ ನೋಡಿದಾಗ ಚೈನಾ ಮತ್ತೆ ಬೇರೆ ಪೈಪೋಟಿ ಇರೋ ದೇಶಗಳಿಗಿಂತ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗೋ ತರ ಟ್ಯಾರಿಫ್ಸ್ ಅನ್ನ ಹಾಕಿದೆ. ಆಲ್ರೆಡಿ US ನಲ್ಲಿ ಇಂಡಿಯಾದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಶೇರ್ ಅನ್ನು ನೋಡಿದಾಗ ಸುಮಾರು 28% ಇದೆ. ಈ ಟ್ಯಾರಿಫ್ ಬದಲಾವಣೆಯಿಂದ ಇಂಡಿಯನ್ ಗಾರ್ಮೆಂಟ್ ಮೇಕರ್ಸ್ ಗಳಿಗೆ ಇನ್ನೂ ಜಾಸ್ತಿ ಲಾಭ ಆಗುವಂತ ಚಾನ್ಸ್ ಇದೆ. ಅವರ ಎಕ್ಸ್ಪೋರ್ಟ್ಸ್ ಎಲ್ಲ ಕೂಡ ಜಾಸ್ತಿ ಆಗ್ಬೋದು. ಕೊನೆಯದಾಗಿ ಹೇಳೋದಾದ್ರೆ ಬಾಂಗ್ಲಾದೇಶದ ಮೇಲೆ ಇಂಡಿಯಾ ಹಾಕಿರೋ ಈ ಹೊಸ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಇದೆಯಲ್ಲ, ಅದು ಬರೀ ಬಿಸ್ನೆಸ್ ವಿಚಾರ ಅಷ್ಟು ಮಾತ್ರ ಅಲ್ಲ, ಅದೊಂದು ಜಿಯೋ ಪೊಲಿಟಿಕಲ್ ಸಿಗ್ನಲ್. ಅಂದ್ರೆ ರಾಜಕೀಯವಾಗಿ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ನ್ಯೂ ಡೆಲ್ಲಿ ಢಾಕಾಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವೇನಾದ್ರೂ ನಮ್ಮ ವಸ್ತುಗಳಿಗೆ ತೊಂದರೆ ಮಾಡಿದ್ರೆ ನಾವು ಸುಮ್ನೆ ಕೂರೋದಿಲ್ಲ, ನಾವು ಕೂಡ ನಿಮ್ ತರನೇ ಗೇಮ್ ಆಡ್ತೀವಿ ಅಂತ. ಇದು ಒಂಥರ ತಿರುಗೇಟು ಅಂತ ಹೇಳ್ಬೋದು. ಅವ್ರು ಒಂದ್ ಮಾಡಿದ್ರೆ ನಾವು ಇನ್ನೊಂದ್ ಮಾಡ್ತೀವಿ ಅನ್ನೋ ತರ. ಇನ್ನು ಟ್ರೇಡಿಂಗ್ ರಿಲೇಶನ್ಶಿಪ್ಸ್ ಗಳಲ್ಲಿ ಸಮಾನತೆ ತರೋದಕ್ಕೆ ಈ ರೀತಿನೂ ಕೂಡ ಮಾಡ್ತಿದ್ದಾರೆ. ಈ ಒಂದೇ ಒಂದು ಹೆಜ್ಜೆಯಿಂದ ದೊಡ್ಡ ಎಕನಾಮಿಕ್ ಡ್ಯಾಮೇಜ್ ಖಂಡಿತವಾಗ್ಲೂ ಆಗಲ್ಲ ಬಿಡಿ. ಯಾಕೆಂದ್ರೆ ಬಾಂಗ್ಲಾದೇಶಕ್ಕೆ ಅವರ ಮೇನ್ ಎಕ್ಸ್ಪೋರ್ಟ್ ಮಾರ್ಕೆಟ್ಸ್ ಗಳು ಹಾಳಾಗಲ್ಲ, ಮತ್ತೆ ಇಂಡಿಯಾಗೂ ಕೂಡ ತುಂಬಾ ಮುಖ್ಯವಾದ ಸಪ್ಲೈಸ್ ಕಟ್ ಆಗಲ್ಲ. ಆದ್ರೆ ಸಂದೇಶ ಮಾತ್ರ ತುಂಬಾ ಸ್ಟ್ರಾಂಗ್
ಸ್ಟ್ರಾಂಗ್ ಆಗಿದೆ. ಇಂಡಿಯಾಗೆ ಬರೋ ಬಾಂಗ್ಲಾದೇಶದ ಇಂಪೋರ್ಟ್ಸ್ ನಲ್ಲಿ 42% ಅನ್ನ ಗುರಿ ಮಾಡ್ಕೊಂಡಿರೋದ್ರಿಂದ ಡೆಲ್ಲಿ ಬಾಂಗ್ಲಾದೇಶ ಚೈನಾ ಕಡೆ ವಾಲ್ತಿದೆ. ಮತ್ತೆ ನಮ್ ಜೊತೆ ಸರಿಯಾಗಿ ಬಿಸ್ನೆಸ್ ಮಾಡ್ತಿಲ್ಲ ಅನ್ನೋದನ್ನು ಕೂಡ ವಿರೋಧ ಮಾಡ್ತಾ ಇದೆ. ಇದು ಟ್ರೇಡ್ ಮತ್ತೆ ಜಿಯೋಪೊಲಿಟಿಕ್ಸ್ ತುಂಬಾ ಹತ್ರ ಇರೋ ಏರಿಯಾ. ಇಂಡಿಯಾ ಮಾಡಿರೋ ಈ ದೊಡ್ಡ ನಡೆ ಒಂದು ಸೇಡು ಮತ್ತೆ ಎಚ್ಚರಿಕೆ ಎರಡೂ ಕೂಡ ಹೌದು ಅಂತ ಹೇಳ್ಬೋದು. ಅದನ್ನ ಅವರು ಟ್ರೇಡ್ ಪಾಲಿಸಿ ಅನ್ನೋ ಭಾಷೆಯಲ್ಲಿ ಹೇಳ್ತಿದ್ದಾರೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಇವರಿಬ್ರು ಕೂಡ ಫ್ರೆಂಡ್ಸ್ ಆಗಿ ಸರಿ ಹೋಗ್ತಾರಾ ಅಥವಾ ಇನ್ನೂ ಕೂಡ ರೈವಲ್ರಿ ಜಾಸ್ತಿ ಆಗುತ್ತಾ, ಇಲ್ಲ ಎಕನಾಮಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಚೇಂಜ್ ಆಗುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಡಾಲರ್ ಕತೆ ಮುಗಿತಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಫೈನಾನ್ಸ್ ಜಗತ್ತಿನಲ್ಲಿ ಇದ್ರ ಬಗ್ಗೆ ಬಹಳ ಚರ್ಚೆ ನಡೀತಿದೆ. ಡಿ-ಡಾಲರೈಸೇಷನ್ ಅಂದ್ರೆ ಡಾಲರ್ನ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆಯಾ ಅಂತ. ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸಿದ್ರು ನಮ್ಮ ಗ್ಲೋಬಲ್ ಎಕನಾಮಿ, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮತ್ತೆ ನಿಮ್ಮೆಲ್ಲರ ದುಡ್ಡು ಕಾಸಿನ ವಿಚಾರಗಳ ಮೇಲೆ ಇದು ಎಫೆಕ್ಟ್ ಮಾಡುತ್ತೆ ಖಂಡಿತವಾಗ್ಲು. ನಮ್ಮ ಇಂಡಿಯಾದ ವಿಷಯಕ್ಕೆ ಬಂದ್ರೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಸುಮಾರು $690 ಬಿಲಿಯನ್ ವಿದೇಶಿ ದುಡ್ಡಿದೆಯಂತೆ. ಅದರಲ್ಲಿ ಸುಮಾರು $200 ಬಿಲಿಯನ್ ಗಿಂತ ಜಾಸ್ತಿ ದುಡ್ಡನ್ನ US ಟ್ರೆಜರಿ ಸೆಕ್ಯೂರಿಟೀಸ್ ನಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಡಾಲರ್ನ ಗ್ಲೋಬಲ್ ಒಂದು ಸ್ಟೇಟಸ್ ಏನಾದ್ರೂ ಚೇಂಜ್ ಆದ್ರೆ ನಮ್ಮ ಈ ದುಡ್ಡುಗೂ ಮತ್ತೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸಿಸ್ಟಮ್ ನಲ್ಲಿ ನಮ್ಮ ಸ್ಥಾನಕ್ಕೂ ತೊಂದರೆ ಆಗ್ಬೋದು. ಅದಕ್ಕೆ ಈ ವಿಷಯ ತಿಳ್ಕೊಳ್ಳೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ಮುಖ್ಯ. ಪಾರ್ಟ್ 1, ಡಾಲರ್ ಯಾಕಷ್ಟು ಪವರ್ಫುಲ್. ಮೊದಲಿಗೆ ಬೇಸಿಕ್ ವಿಚಾರವನ್ನ ನೋಡೋಣ. ಅಮೆರಿಕನ್ ಡಾಲರ್ ಇದೆಯಲ್ಲ, ಅದು ಪ್ರಪಂಚದ ನಂಬರ್ 1 ಕರೆನ್ಸಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇನ್ನು IMF ಲೆಕ್ಕದ ಪ್ರಕಾರ ಪ್ರಪಂಚದ ಫಾರಿನ್ ಕರೆನ್ಸಿ ರಿಸರ್ವ್ಸ್ ನಲ್ಲಿ ಸುಮಾರು 59% ಡಾಲರ್ಸ್ ನಲ್ಲೇ ನಡೆಯುತ್ತೆ. ಅದರ ಹತ್ರದ ಪೈಪೋಟಿ ಕೊಡೋ ಯೂರೋ ಇರೋದು ಕೇವಲ 20% ಅಷ್ಟೇ. ಅಂದ್ರೆ ಯೋಚನೆ ಮಾಡಿ ಡಾಲರ್ ಎಷ್ಟರ ಮಟ್ಟಿಗೆ ಅಷ್ಟು ಪವರ್ಫುಲ್ ಆಗಿದೆ ಅಂತ. ಡಾಲರ್ ಪವರ್ ಇರೋದು ಬರೀ ರಿಸರ್ವ್ಸ್ ನಲ್ಲಲ್ಲ. ಅಂದ್ರೆ ರೀಸೆಂಟ್ ಆಗಿ ಒಂದು ಬ್ರೂಕಿಂಗ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ಸಂಸ್ಥೆ ರಿಪೋರ್ಟ್ ಮಾಡಿರೋ ಹಾಗೆ ಅದರ ಪ್ರಕಾರ ಗ್ಲೋಬಲ್ ಟ್ರೇಡ್ ನ ಇನ್ವಾಯ್ಸ್ ಗಳಲ್ಲಿ 54% ಡಾಲರ್ ನಲ್ಲೇ ಇರುತ್ತಂತೆ. ಯೋಚನೆ ಮಾಡಿ, ಕೊಳ್ಳೋದಾಗ್ಲಿ ಅಥವಾ ಮಾರೋದಾಗ್ಲಿ ಅಮೆರಿಕದವ್ರು ಆಗಿರಲ್ಲ, ಆದ್ರೂ ದುಡ್ಡು ಕೊಟ್ಟು ತಗೊಳ್ಳೋ ಟ್ರಾನ್ಸಾಕ್ಷನ್ಸ್ ಎಲ್ಲ ಡಾಲರ್ಸ್ ಗಳಲ್ಲೇ ನಡೆಯುತ್ತೆ. ಇನ್ನು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ನಲ್ಲಿ ಎಲ್ಲಾ ಕರೆನ್ಸಿ ಟ್ರೇಡ್ ನಲ್ಲೂ ಕೂಡ ಡಾಲರ್ ಒಂದ್ ಕಡೆ ಇದ್ದೇ ಇರುತ್ತೆ. ಸುಮಾರು 88% ಟ್ರೇಡ್ ಗಳಲ್ಲಿ ಅಂದ್ರೆ ಡಾಲರ್ ಇಲ್ಲದೆ ಇಂಟರ್ ನ್ಯಾಷನಲ್ ಬಿಸ್ನೆಸ್ ನಡೆಯೋದಕ್ಕೆ ಕಷ್ಟ. ಇಂಟರ್ ನ್ಯಾಷನಲ್ ಟ್ರೇಡ್ ಮಾರ್ಕೆಟ್ ನಲ್ಲೂ ಕೂಡ ಇದೇ ಕತೆ. ಬ್ಯಾಂಕ್ ಫಾರ್ ಇಂಟರ್ ನ್ಯಾಷನಲ್ ಸೆಂಟಿಮೆಂಟ್ಸ್ ಪ್ರಕಾರ ಪ್ರಪಂಚದ ಡೇಟಾನ ತಗೊಂಡಾಗ ನಾವು 64% ಡಾಲರ್ ನಲ್ಲೇ ಇದೆಯಂತೆ. ಮತ್ತೆ ಯೂರೋ ಝೋನ್ ಒಳಗಡೆ ನಡೆಯೋ ಈ ಪೇಮೆಂಟ್ ಗಳನ್ನ ಬಿಟ್ಟು ನೋಡಿದ್ರೆ ಸುಮಾರು 58% ಇಂಟರ್ ನ್ಯಾಷನಲ್ ಪೇಮೆಂಟ್ ಗಳು ಡಾಲರ್ ನಲ್ಲೇ ಆಗುತ್ತೆ. ಅಂದ್ರೆ ಜಗತ್ತಿನ ಸಾಲದ ವ್ಯವಹಾರದಲ್ಲೂ ಡಾಲರ್ ಕಿಂಗ್. ಪಾರ್ಟ್ 2, ಟ್ರಂಪ್ ಏನ್ ಮಾಡಿದ್ರು ಡಾಲರ್ಗೆ ತೊಂದರೆ ಆಯ್ತಾ. ನೋಡಿ, ಈಗ ಈ ಡಾಲರ್ ಹಿಂಗೆ ಎಲ್ಲರನ್ನೂ ಆಳೋದು ಇದೆಯಲ್ಲ, ಅದಕ್ಕೆ ಹೊಸ ಚಾಲೆಂಜ್ಗಳು ಬರ್ತಾ ಇರುತ್ತೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಈ ವರ್ಷ ಏಪ್ರಿಲ್ 2 ರಂದು ತಮ್ಮ ಒಂದು ಲಿಬರೇಷನ್ ಟ್ಯಾರಿಫ್ಸ್ ಅಂತ ಒಂದು ಹೊಸ ರೂಲ್ಸ್ ಅನ್ನ ತಗೊಂಡ್ ಬಂದ್ರು ಅಲ್ವಾ. ಈ ಇಂಪೋರ್ಟ್ಸ್ ಮೇಲೆ 10% ಟ್ಯಾರಿಫ್ಸ್ ಹಾಕ್ತಿವಿ ಅಂತ ಕೂಡ ಹೇಳಿದ್ರು. ಹಾಗೆ ಕೆಲವು ಸ್ಪೆಸಿಫಿಕ್ ದೇಶಗಳಿಗೆ ಇನ್ನೂ ಜಾಸ್ತಿ ಟ್ಯಾರಿಫ್ಸ್ ಹಾಕ್ತಿವಿ ಅಂತ ಬೆದರಿಕೆ ಹಾಕಿದ್ರು. ಇದರಿಂದ ಮಾರ್ಕೆಟ್ ಎಲ್ಲನೂ ಕೂಡ ಅಪ್ಸೈಡ್ ಡೌನ್ ಆಗೋಯ್ತು. ಅಂದ್ರೆ ಎಲ್ರಿಗೂ ಭಯ ಶುರುವಾಗೋಯ್ತು. ಆ ಟೈಮಲ್ಲಿ ಸ್ಪೆಷಲ್ ಆಗಿ ನೋಡ್ಬೇಕಾಗಿದ್ ಏನು ಅಂತಂದ್ರೆ US ಟ್ರೆಜರಿ ಮಾರ್ಕೆಟ್ ತೊಂದರೆಯಲ್ಲಿದ್ದಾಗ ಹೆಂಗ್ ಕೆಲಸ ಮಾಡುತ್ತೆ ಅಂತ. ಸಾಮಾನ್ಯವಾಗಿ ಈ ಒಂದು ರಿಸ್ಕಿ ಅಸೆಟ್ಸ್ ಎಲ್ಲಾನು ಕೂಡ ಕೆಳಗಿಳಿದಾಗ ಈ ಒಂದು ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ US ಗವರ್ಮೆಂಟ್ ಬಾಂಡ್ ಸೇಫ್ ಆಗಿರುತ್ತೆ ಅಂತ ಆ ಜಾಗಕ್ಕೆ ಹೋಗ್ತಾರೆ. ಆದ್ರೆ ಈ ಸಲ ಈ ಒಂದು ಟ್ರೆಜರೀಸ್ ಆ ಸೇಫ್ ಆಗಿರೋ ಪ್ಲೇಸ್ ತರ ಕೆಲಸ ಮಾಡ್ಲಿಲ್ಲ. ಡಾಲರ್ಸ್ ಬೆಸ್ಟ್ ಅನ್ನೋ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ನ ಈ ಬೇಸ್ಗೆ ಒಂದು ಕೆಟ್ಟ ಒಂದು ಸೈನ್ ಅನ್ನ ತಗೊಂಬಂದ್ ಕೊಡ್ತು ಅಂತ ಕೆಲವರು ಹೇಳ್ತಿದ್ದಾರೆ. ಅಂದ್ರೆ ಡಾಲರ್ ನ ಸೇಫ್ಟಿ ಅಂತ ಯಾರೆಲ್ಲ ಅನ್ಕೊಂಡಿದ್ರು ಆ ಒಂದು ಇಮೇಜ್ಗೆ ಸ್ವಲ್ಪ ಡ್ಯಾಮೇಜ್ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡಿರೋದು. ಪಾರ್ಟ್ 3, ಡಾಲರ್ಗೆ ನಿಜವಾಗ್ಲೂ ಕಷ್ಟ ಕಾಲ ಶುರುವಾಗೋಗಿದ್ಯಾ. ನೋಡಿ, ಪೀಟರ್ಸನ್ ಇನ್ಸ್ಟಿಟ್ಯೂಟ್ ನ ಟಾಪ್ ಎಕನಾಮಿಸ್ಟ್ ಆಗಿರೋ ಮೌರಿಸ್ ಆಬರ್ಟ್ಸನ್ ಫೀಲ್ಡ್ ಹೇಳಿರೋ ಹಾಗೆ ಇದು 1971 ತರ ಇದೆ, ಆದ್ರೆ ಅದಕ್ಕಿಂತ ತುಂಬಾ ಡೇಂಜರಸ್ ಅಂತ. If we look back in recent history, the precedents, I'm not talking about the interwar period, there's one partial precedent here, which is 1971. The Nixon shock. But it's very different from now for a number of reasons. First of all, Nixon took two very decisive actions. He went off gold, and he also imposed a 10% surcharge on dutiable imports to the US. ಆವಾಗ ಗ್ಲೋಬಲ್ ಎಕನಾಮಿ ಅಷ್ಟು ಕಾಂಪ್ಲಿಕೇಟೆಡ್ ಆಗಿರಲಿಲ್ಲ. ಇವತ್ತು ಪ್ರಪಂಚ ತುಂಬಾ ಕನೆಕ್ಟ್ ಆಗಿದೆ. ಇನ್ನು ತುಂಬಾ ಕಾಂಪ್ಲೆಕ್ಸಿಟಿನೂ ಕೂಡ ಜಾಸ್ತಿ ಇದೆ. ಈ ಒಂದು ಕಾಂಪ್ಲೆಕ್ಸ್ ಸಪ್ಲೈ ಚೈನ್ ಇದೆ ಅಲ್ವಾ, ಇದು ಪ್ರತಿದಿನ $1 ಟ್ರಿಲಿಯನ್ ಗಳಷ್ಟು ದುಡ್ಡನ್ನ ಬಾರ್ಡರ್ ದಾಟಿ ಹೋಗೋ ಹಾಗೆ ಮಾಡ್ತಿರುತ್ತೆ. ಇಂಥ ಟೈಮ್ನಲ್ಲಿ ಅಮೆರಿಕ ತರದ ದೊಡ್ಡ ಎಕನಾಮಿ ಪಾಲಿಸಿ ಗೇಮ್ಸ್ ಅನ್ನ ಆಡಿದ್ರೆ ಹೊಸ ಟ್ಯಾರಿಫ್ಸ್ ಅನೌನ್ಸ್ ಮಾಡೋದು, ಆಮೇಲೆ ಅದನ್ನ ವಾಪಸ್ ತಗೊಳ್ಳೋದು, ಅದರಿಂದ ಗೊಂದಲ ಕೂಡ ಸೃಷ್ಟಿಯಾಗತ್ತೆ ಅಂತ. ಅಂದ್ರೆ ವ್ಯಾಪಾರ ಮಾಡೋರ್ಗೆ ಡೀಲ್ ಮಾಡೋದು ಕಷ್ಟ ಆಗತ್ತೆ ಅಂತ ಇಲ್ಲಿ ಹೇಳ್ತಿರೋದು. ನೋಡಿ, ಇನ್ವೆಸ್ಟರ್ಸ್
ಇನ್ವೆಸ್ಟರ್ಸ್ಗೆ ರಿಸ್ಕ್ ಪ್ರೈಸ್ ಮಾಡೋದು ಕಷ್ಟ ಆಗುತ್ತೆ, ಮತ್ತೆ ಇಡೀ ಸಿಸ್ಟಮ್ ಸ್ಮೂತ್ ಆಗಿ ಫಂಕ್ಷನ್ ಆಗೋದು ಕಷ್ಟ ಆಗ್ಬೋದು ಅಂತ ಇವ್ರು ಹೇಳ್ತಿರೋದು. ಇನ್ನು ಬಾಸ್ಟನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಪೆರಿ ಮೆಹರ್ಲಿಂಗ್ ಇದನ್ನ ನೇರವಾಗಿ ಹೇಳಿದ್ದಾರೆ. ಟ್ರಂಪ್ ಅವರು ಈ ಒಂದು ನಿಕ್ಸನ್ ಅವರ ಒಂದು ಹ್ಯಾಂಡ್ ಬುಕ್ ಅನ್ನ ಮತ್ತೆ ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಒಂದು ಮೇನ್ ಡಿಫರೆನ್ಸ್ ಇದೆ, ಅವತ್ತಿನ ಪ್ರಪಂಚ ಬೇರೆ ತರ ಇತ್ತು, ಇವತ್ತು ಬೇರೆ ತರ ಇದೆ. Mr. Trump is replaying the Nixon handbook, but times 10. Because he's doing much more tariffs. Of course, the world is much bigger then. This was really just a U.S. versus Europe spat, okay? Even, getting Japan to revalue was not such a big... Japan was not a big player yet in 1971. Europe was the main object of this. And the pound sterling and the French franc and the Deutschmark, they were separate currencies at that time. The euro had not just happened. So the world is now much more global. ಅವಾಗ ಫೈಟ್ ಜಾಸ್ತಿ ಅಂದ್ರೆ US ಮತ್ತೆ ಯುರೋಪ್ ನಡುವೆ ಇರ್ತಿತ್ತು. ಇವತ್ತು ಗ್ಲೋಬಲ್ ಜೊತೆನೆ ಫೈಟ್ ಇದೆ ಅಂತ. ಮತ್ತೆ ಈ ಒಂದು ಅನ್ಪ್ರೆಡಿಕ್ಟಬಲ್ ಪಾಲಿಸಿ ಶಿಫ್ಟ್ ಇಂದ ಕ್ರಿಯೇಟ್ ಆಗಿರೋ ಈ ಒಂದು ಅನ್ಸರ್ಟಿನಿಟಿ ನೋಡಿದಾಗ ಈ ಸಿಸ್ಟಮ್ ಮೇಲೆ ಒಂದು ಹಿಡನ್ ಟ್ಯಾಕ್ಸ್ ತರ ಆಕ್ಟ್ ಮಾಡ್ತಾ ಇದೆ ಅಂತ ಅವ್ರು ಹೇಳ್ತಿರೋದು. ಅದು ರೆವಿನ್ಯೂ ರೈಸ್ ಮಾಡಲ್ಲ, ಆದ್ರೆ ಕಾನ್ಫಿಡೆನ್ಸ್ ಮಾತ್ರ ಡ್ಯಾಮೇಜ್ ಮಾಡುತ್ತೆ. ಹಾಗಾದ್ರೆ ಪ್ರಪಂಚ ನಿಜವಾಗ್ಲೂ ಡಾಲರ್ ಇಂದ ದೂರ ಏನಾದ್ರೂ ಸರಿತಾ ಇದೆಯಾ? ಇದು ದೊಡ್ಡ ಪ್ರಶ್ನೆ, ಮತ್ತೆ ಇದಕ್ಕೆ ಸಿಂಪಲ್ ಆಗಿ ಉತ್ತರ ಖಂಡಿತವಾಗ್ಲೂ ಇಲ್ಲ. ನೋಡಿ, ಎಕ್ಸ್ಪರ್ಟ್ಸ್ ಪ್ರಕಾರ ಇದು ನಿಧಾನವಾದ ಶಿಫ್ಟ್ ಅಂತ ಹೇಳ್ಬೋದು. ನಾಳೆನೇ ಎಲ್ಲರೂ ಡಾಲರ್ನ ಬಿಟ್ಟು ಹೋಗಲ್ಲ, ಆದ್ರೆ ವಾರ್ನಿಂಗ್ ಸೈನ್ ಮಾತ್ರ ಜಾಸ್ತಿ ಆಗ್ತಾ ಇದೆ. ನೋಡಿ, ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಹಾಗೆ ಫಾರ್ಮರ್ IMF ಚೀಫ್ ಒಂದು ಎಕನಾಮಿಸ್ಟ್ ರೆನ್ ರೋಗಫ್ ಅವರು ಹೇಳೋ ಪ್ರಕಾರ ಜಗತ್ತಿನ ರಿಸರ್ವ್ಸ್ ನಲ್ಲಿ ಎಷ್ಟು ಡಾಲರ್ ಇದೆ ಅನ್ನೋದು ಅಷ್ಟೇ ಮುಖ್ಯ, ಅಷ್ಟು ಮಾತ್ರ ದುಡ್ಡು ಅಂತ. ನಿಜವಾಗ್ಲೂ ಹೆಂಗೆ ಸೆಟಲ್ ಆಗ್ತಾ ಇದೆ ಅನ್ನೋದು ಮುಖ್ಯ ಆಗುತ್ತೆ ನೋಡಿ. ಅಂದ್ರೆ ಈ ಬಾರ್ಡರ್ ದಾಟಿ ದುಡ್ಡು ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಆ ಸಿಸ್ಟಮ್ ಡಾಲರ್ ಮೇಲೆ ಎಷ್ಟು ಮಟ್ಟಿಗೆ ಡಿಪೆಂಡ್ ಆಗಿದೆ ಅನ್ನೋದು ಮುಖ್ಯ ಆಗುತ್ತಂತೆ. ಅವ್ರ ಪ್ರಕಾರ ದೊಡ್ಡ ಒಂದು ಥ್ರೆಟ್ ಇರೋದು US ಪಾಲಿಸೀಸ್ನ ಈ ಒಂದು ಅನ್ಪ್ರೆಡಿಕ್ಟಬಿಲಿಟಿ ಇಂದ. ಅದು ಜನರಿಗೆ ಭಯ ಹುಟ್ಟಿಸುತ್ತೆ. ಭಯ ಪಟ್ಟಂತ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಡೈವರ್ಸಿಫೈ ಮಾಡೋದಕ್ಕೂ ಸಹ ನೋಡ್ಕೊಳ್ತಾರೆ. ಆಪ್ಸೆಟ್ ಫೀಲ್ಡ್ ಇನ್ನೊಂದು ವಿಷಯನೂ ಕೂಡ ಸೇರಿಸಿದ್ದಾರೆ. ನಿಜವಾದ ಡೇಂಜರ್ ಹೊಸ ಕರೆನ್ಸಿ ಡಾಲರ್ ಹಿಂದಕ್ಕೊಂದು ಆಗಿರೋದಲ್ಲ, ಬದಲಿಗೆ ಇಡೀ ಇಂಟರ್ನ್ಯಾಷನಲ್ ಸಿಸ್ಟಮ್ ಬ್ರೇಕ್ ಡೌನ್ ಆಗಿರೋದು ಆಗ್ಬೋದು ಅಂತ. ಅಲ್ಲಿ ಎಕ್ಸ್ಚೇಂಜ್ ರೇಟ್ಸ್ ಅನ್ಸ್ಟೇಬಲ್ ಆಗುತ್ತೆ, ಮತ್ತೆ ಕ್ಯಾಪಿಟಲ್ ಈ ಒಂದು ಫ್ಲೋಸ್ ಏನಿರುತ್ತೆ ಡಿಸ್ಟರ್ಬ್ ಕೂಡ ಆಗುತ್ತೆ, ಮತ್ತೆ ಎಲ್ರಿಗೂ ಈ ಒಂದು ಲಾಂಗ್ ಟರ್ಮ್ ಪ್ಲಾನ್ ಮಾಡೋದು ಕಷ್ಟ ಆಗುತ್ತೆ. ಇನ್ನು ಅಟ್ಲಾಂಟಿಕ್ ಕೌನ್ಸಿಲ್ ನ ಎಕ್ಸ್ಪರ್ಟ್ ಜೋಶ್ ಲಿಪ್ಸ್ಕಿ ಬೇರೆ ತರನೇ ಹೇಳ್ತಾರೆ. ಅವ್ರ ಪ್ರಕಾರ ನಾವು ಒಂದು ತಪ್ಪು ಸಿಗ್ನಲ್ ನೋಡ್ತಾ ಇದ್ದೀವಿ. ಡಾಲರ್ ಇವತ್ತಿಗೂ ಕೂಡ ಟ್ರೇಡ್ ಮತ್ತೆ ರಿಸರ್ವ್ಸ್ ನಲ್ಲಿ ಡಾಮಿನೇಟ್ ಆಗಿರೋದು ಹೌದು, ಹಾಗೆ ಒಂದು ಫ್ಯೂಚರ್ ಪ್ರೂಫ್ ಅಂತ ಅರ್ಥ ಅಲ್ಲ. ಇದರ ಹಿಂದೆ ನಾವು ನೋಡಿದಾಗ ಹೊಸ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಟ್ಟಲಾಗತ್ತೆ. ಚೈನಾದ CIPS ತರ ಒಂದು ಆಲ್ಟರ್ನೇಟಿವ್ ಪೇಮೆಂಟ್ ಸಿಸ್ಟಮ್ಸ್ ನ ಬೇಗ ಬೆಳೆಯುತ್ತೆ ಕೂಡ. ಅಂದ್ರೆ ಅವುಗಳಿಗೆ ಕೆಲಸ ಮಾಡೋಕೆ ಡಾಲರ್ ಬೇಕಾಗಿಲ್ಲ. ಇವತ್ತು ಅವು ಚಿಕ್ಕದಾಗಿರ್ಬೋದು, ಆದ್ರೆ ಮುಂದೆ ಬೆಳೆಯುತ್ತೆ. ಮತ್ತೆ ಮುಖ್ಯವಾಗಿ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡೋಕೆ ಇಚ್ಛೆ ತೋರಿಸ್ತಿದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಲಿಪ್ಸ್ಕಿ ಎಂಬ್ರಿಡ್ಜ್ ಅಂತ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾರೆ. ಇದು ಚೈನಾ, ಹಾಂಗ್ಕಾಂಗ್, ಥೈಲ್ಯಾಂಡ್, UAE, ಈಗ ಸೌದಿ ಅರೇಬಿಯಾ ಇನ್ವಾಲ್ವ್ ಆಗಿರೋ ಒಂದು ಕ್ರಾಸ್ ಬಾರ್ಡರ್ ಪೇಮೆಂಟ್ ಪ್ರಾಜೆಕ್ಟ್ ನ ಒಳಗಡೆ ಸೇರ್ಕೊಂಡಿದೆ ಅಂತ. ಇದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಯೂಸ್ ಮಾಡಿಕೊಂಡು ದೇಶಗಳ ನಡುವೆ ಡೈರೆಕ್ಟ್ ಆಗಿ ಪೇಮೆಂಟ್ಸ್ ನ ಸೆಟಲ್ ಮಾಡುತ್ತೆ. ನಿಮಿಷಗಳಲ್ಲಿ, ಅದು ದಿನಗಳೆಲ್ಲ ತಗೊಳ್ಳೋದೇ ಇಲ್ಲ. ಇದು ಬರೀ ಎಫಿಷಿಯನ್ಸಿ ಅಪ್ಗ್ರೇಡ್ ಅಲ್ಲ, ಕರೆನ್ಸಿಗಳ ನಡುವೆ ಒಂದು ಡಾಲರ್ನ ಬ್ರಿಡ್ಜ್ ತರ ಯೂಸ್ ಮಾಡೋ ಅವಶ್ಯಕತೆನ ಇದು ಕಡಿಮೆ ಮಾಡಬಹುದು ಅನ್ನೋದು ಇಲ್ಲಿ ತೋರ್ಸತ್ತೆ. ಇನ್ನೊಬ್ಬ ಲೀಡಿಂಗ್ ಎಕನಾಮಿಸ್ಟ್ ಮಾರ್ಕಸ್ ಬ್ರೂನರ್ ಮಿಯರ್ ಹೇಳೋ ಪ್ರಕಾರ ಅವರ ಮೇನ್ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ತಾರಂತೆ. ಅಂದ್ರೆ US ಟ್ರೆಜರೀಸ್ ನ ಈ ಒಂದು ಸೇಫ್ ಅಸೆಟ್ ಸ್ಟೇಟಸ್ ಅಂತ. Political aspect, but also from a financial aspect. And typically, how you get some hedges is to hold some, safe asset, and the safe asset was typically the US Treasury. ಈ ಒಂದು ಸ್ಟೇಟಸ್ ಇಂದ ಯುಎಸ್ಗೆ ಒಂದು ಸ್ಪೆಷಲ್ ಪ್ರಿವಿಲೇಜ್ ಸಿಕ್ಕಿದೆ. ಅದು ಜಾಸ್ತಿ ಡೆಫಿಸಿಟ್ ಇದ್ರೂ ಕೂಡ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ, ಯಾಕೆಂದ್ರೆ ಎಲ್ಲರೂ ಅದರ ಡೆಟ್ ಕೊಳ್ಳೋದಕ್ಕೆ ರೆಡಿ ಇರ್ತಾರೆ. ಆದ್ರೆ ಈ ಒಂದು ಸೇಫ್ಟಿ ಪ್ರೀಮಿಯಂ ಕಡಿಮೆ ಆದ್ರೆ ಯುಎಸ್ಗೆ ಸಾಲ ತಗೊಳ್ಳೋಂಥ ಖರ್ಚು ಕೂಡ ಜಾಸ್ತಿ ಆಗ್ಬೋದು. ಅದು ಗೌರ್ಮೆಂಟ್ ಎಷ್ಟು ಖರ್ಚು ಮಾಡ್ಬೋದು ಅಥವಾ ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನು ಕೂಡ ಎಫೆಕ್ಟ್ ಮಾಡುತ್ತೆ. ಮತ್ತೆ ಇದರಲ್ಲೂ ಒಂದು ಪಾಲಿಸಿ ಅನ್ಸರ್ನಿಟಿ ಮೇನ್ ಕಾರಣ ಅಂತ ಇವ್ರು ಹೇಳ್ತಿರೋದು. ಮೊದಲನೇದಾಗಿ ಅಮೆರಿಕಾದ ಸಾಲನ ವಿದೇಶಿಯರು ಹಿಡಿದಿಟ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅಂದ್ರೆ 2008ರಲ್ಲಿ ಸುಮಾರು 54% ರಷ್ಟು ಅಮೆರಿಕದ ಟ್ರೆಜರಿ ಬಾಂಡ್ಗಳನ್ನ ಬೇರೆಯವರು ಇಟ್ಕೊಂಡಿದ್ರು. ಆದ್ರೆ ಈಗ ಆ ಸಂಖ್ಯೆ ಸುಮಾರು 33%ಗೆ ಬಂದಿದೆ. ಸಾಮಾನ್ಯವಾಗಿ ದೊಡ್ಡ ಈ ಪರ್ಚೇಸ್ದಾರರು ಅಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ಗಳು ಮತ್ತೆ ಸಾವರಿನ್ ಫಂಡ್ಸ್ಗಳು ಕೂಡ ತಮ್ಮ ಪಾಲನ್ನ ಅರ್ಧಕ್ಕೆ ಇಳಿಸ್ಕೊಂಡಿದ್ದಾರೆ. ಅವರೆಲ್ಲ ನಿಧಾನವಾಗಿ ಬೇರೆ ಕಡೆ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದನ್ನ ಹಂಚ್ಕೊಳ್ತಿದ್ದಾರೆ. ಇದನ್ನ ಕದ್ದು ಮುಚ್ಚಿ ಡೈವರ್ಸಿಫಿಕೇಶನ್ ಅಂತಾರಲ್ಲ, ಹಂಗಾಗ್ತಿದೆ ನೋಡಿ.
ಇನ್ನೊಂದ್ ಕಡೆ ಬೇರೆ ಕರೆನ್ಸೀಸ್ಗಳ ಬಳಕೆ ನಿಧಾನವಾಗಿ ಆದ್ರೂ ಕೂಡ ಜಾಸ್ತಿ ಆಗ್ತದೆ ನೋಡಿ. ಫಾರ್ ಎಕ್ಸಾಂಪಲ್ 2024ರಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ತಮ್ಮ ಒಂದು ಯೂರೋ ಹೋಲ್ಡಿಂಗ್ಸ್ ಅನ್ನ ಸುಮಾರು 128 ಬಿಲಿಯನ್ ಯೂರೋಸ್ಗಳಿಗಿಂತ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದು ವರ್ಷದ ಅಂದ್ರೆ ಆ ಒಂದು ಜಾಗತಿಕ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಹೆಚ್ಚಳದಲ್ಲಿ 40% ರಷ್ಟಿತ್ತು. ಇನ್ನು ಡಾಲರ್ಸ್ಗೆ ಹೋಲಿಸಿದ್ರೆ ಇದು ಇನ್ನೂ ಕೂಡ ಕಮ್ಮಿನೇ. ಆದ್ರೆ ಯಾವ ಕಡೆಗೆ ಹೋಗ್ತಿದೆ ಅಂತ ಇಲ್ಲೇ ಸ್ಪಷ್ಟವಾಗಿ ಕಾಣ್ತಿದೆ ನೋಡಿ. ಇನ್ನು ಟೆಕ್ನಾಲಜಿ ಇದ್ರಲ್ಲೂ ದೊಡ್ಡ ಪಾತ್ರನ ವಹಿಸ್ತಾ ಇದೆ ಬಿಡಿ. ಹೊಸ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಇರೋದ್ರಿಂದ ಈ ದೇಶಗಳು ಡಾಲರ್ ಮುಖಾಂತರ ಹೋಗದೆ ನೇರವಾಗಿ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇದೆ. ಇಂಡಿಯಾ ಮತ್ತೆ ಚೈನಾ ಡಾಲರ್ಗೆ ಕನ್ವರ್ಟ್ ಮಾಡದೆ ರೂಪಾಯಿ ಮತ್ತೆ ರೆನ್ಮಿನಿಂಬಿಯಲ್ಲಿ ನೇರವಾಗಿ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಈಗ ಸುಲಭ ಆಗ್ತಾ ಇದೆ. ಜಿಯೋಪೊಲಿಟಿಕ್ಸ್ ಕೂಡ ಒಂದು ಮುಖ್ಯ ಕಾರಣ ಬಿಡಿ. ಯಾವ ದೇಶಗಳು ಮೊದಲೆಲ್ಲ ಅಮೆರಿಕದ ರಕ್ಷಣೆಯನ್ನ ಹೆಚ್ಚಾಗಿ ನಂಬ್ಕೊಂಡಿದ್ವೋ ಅವೆಲ್ಲ ಈಗ ಬೇರೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಆ ರಕ್ಷಣೆ ಕಮ್ಮಿ ಆದ್ರೆ ಡಾಲರ್ ಹಿಡಿದಿಟ್ಕೊಳ್ಳೋ ಅಥವಾ ಒಂದು ಒತ್ತಡ ಏನಿರುತ್ತೆ ಅದರ ಆಸಕ್ತಿ ಕಂಪ್ಲೀಟ್ ಆಗಿ ಕಮ್ಮಿ ಆಗೋಗ್ಬಿಡತ್ತೆ. ಮತ್ತೆ ವ್ಯಾಪಾರದ ಬಗ್ಗೆ ನಾವು ನೋಡೋದಾದ್ರೆ ನಮ್ ಏಷ್ಯಾ ಇದೆ ಅಲ್ವಾ, ಇದು ಒಂದು ಗ್ಲೋಬಲಿ ಆರ್ಥಿಕ ಒಂದು ಆಕ್ಟಿವಿಟೀಸ್ ಗಳ ಕೇಂದ್ರ ಬಿಂದು ಆಗಿದೆ. ಹಾಗೆ ಒಂದು ರೀಜನಲ್ ಟ್ರೇಡಿಂಗ್ ಬ್ಲಾಕ್ಸ್ ಮತ್ತೆ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ತಾ ಇರೋದ್ರಿಂದ ಅಲ್ಲಿನ ಕರೆನ್ಸಿಗಳು ಹೆಚ್ಚು ಮುಖ್ಯ ಪಾತ್ರ ವಹಿಸೋದು ಸಹಜ. ಸೊ ಇದೆಲ್ಲ ಡಾಲರ್ಸ್ ಗಳನ್ನ ಎಲ್ಲ ತಗೊಬಂದ್ ನಿಲ್ಸತ್ತೆ. ಡಾಲರ್ ಇನ್ನೂ ಪ್ರಬಲವಾಗಿದೆ, ಆದ್ರೆ ಇನ್ ಮುಂದೆ ಅದನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ ಅನ್ನೋ ಹಾಗಿಲ್ಲ. ಒಂದು ದೊಡ್ಡ ಕುಸಿತ ಆಗೋ ಬದಲು ನಿಧಾನವಾದ ಬದಲಾವಣೆ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಎಕನಾಮಿಸ್ಟ್ಗಳು ಇದನ್ನ ಮಲ್ಟಿಪೋಲರ್ ಕರೆನ್ಸಿ ವರ್ಲ್ಡ್ ಅಂತ ಕರೀತಾರೆ. ಅಂದ್ರೆ ಡಾಲರ್ ಇನ್ನೂ ಮುಖ್ಯವಾಗಿರುತ್ತೆ, ಆದ್ರೆ ಯೂರೋ, ರೆನಿಂಬಿ ಮತ್ತೆ ಬಹುಶಃ ಸೆಂಟ್ರಲ್ ಬ್ಯಾಂಕ್ ಒಂದು ಬ್ಯಾಕ್ಡ್ ಡಿಜಿಟಲ್ ಕರೆನ್ಸೀಸ್ಗಳು ಕೂಡ ಅದ್ರ ಜೊತೆಗೆ ವೇದಿಕೆಯನ್ನ ಹಂಚ್ಕೊಳ್ಳುತ್ತೆ ಅಂತ. ಇನ್ನು ಎಕನಾಮಿಸ್ಟ್ ಹೆಲಿನ್ ರೇ ಹೇಳೋ ಹಾಗೆ ನಾವು ಬಹುಶಃ 1930 ಒಂದು ದಶಕದ ಪರಿಸ್ಥಿತಿಗೆ ಬರ್ತಾ ಇರ್ಬೋದು. ಆವಾಗ ಹಳೆ ಒಂದು ಈ ಜಾಗತಿಕ ನಾಯಕತ್ವ ವಹಿಸಿದಂತ ಬ್ರಿಟನ್ಗೆ ಸಿಸ್ಟಮ್ ಅನ್ನ ಸ್ಟೇಬಲ್ ಆಗಿಡೋಕೆ ಆಗ್ತಿರ್ಲಿಲ್ಲ. ಮತ್ತೆ ಹೊಸ ನಾಯಕತ್ವಕ್ಕೆ ಬಂದ ಅಮೆರಿಕ ಅದಕ್ಕೆ ಇನ್ನೂ ಕೂಡ ರೆಡಿ ಇರಲಿಲ್ಲ. ಇವತ್ತು ಅಮೆರಿಕಾಗೆ ಸಾಮರ್ಥ್ಯ ಇದೆ, ಆದ್ರೆ ರಾಜಕೀಯ ಇಚ್ಛಾಶಕ್ತಿ ಇರೋದಕ್ಕಿಲ್ಲ. ಅಂದ್ರೆ ಇನ್ನೊಂದೆಡೆ ನಾವು ನೋಡೋದಾದ್ರೆ ಯುರೋಪ್ ಅಥವಾ ಚೈನಾಗೆ ಇಚ್ಛಾಶಕ್ತಿ ಇರ್ಬೋದು, ಆದ್ರೆ ಪೂರ್ತಿ ಸಾಮರ್ಥ್ಯ ಇನ್ನೂ ಬಂದಿಲ್ಲ ಅಂತ. ಇನ್ನು ಎಲ್ಲ ಇನ್ವೆಸ್ಟರ್ಸ್ ಇದ್ರ ಅರ್ಥ ಏನು ಅಂತಂದ್ರೆ ತಮ್ಮ ಒಂದು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಬಗ್ಗೆ ಯೋಚನೆ ಮಾಡಬೇಕು ಅಂತ. ನಾನ್ ಡಾಲರ್ ಅಸೆಟ್ಸ್ ಸ್ವಲ್ಪ ಹೂಡಿಕೆ ಮಾಡೋದು ಬುದ್ಧಿವಂತಿಕೆ ಆಗಿರ್ಬೋದು. ಯಾಕೆ ಅಂದ್ರೆ ಹೊಸ ಸಿಸ್ಟಮ್ಗಳು ಮತ್ತೆ ಕರೆನ್ಸೀಸ್ಗಳು ಬೆಳೆಯುವಂತ ಸಾಧ್ಯತೆ ಇದೆ. ಇನ್ನು ಪಾಲಿಸಿ ಮೇಕರ್ಸ್ ಸ್ವಲ್ಪ ಸಂದೇಶನೂ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಮೆರಿಕ ತನ್ನ ಒಂದು ಪ್ರಾಮುಖ್ಯತೆಯನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ಜಾಗತಿಕ ವಿಶ್ವಾಸವನ್ನು ಕೂಡ ಕಾಪಾಡ್ಕೊಳ್ಬೇಕು. ಅಂದ್ರೆ ಈ ಸ್ಥಿರವಾದ ಪಾಲಿಸಿಗಳು, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಮತ್ತೆ ಮುನ್ನಡೆಸುವಂತಹ ಮನೋಭಾವ ಇವ್ರಿಗಿರ್ಬೇಕು ಅಂತ. ಯಾಕೆ ಅಂದ್ರೆ ಕೊನೆಗೆ ಒಂದು ಡಾಲರ್ನ ಪ್ರಾಬಲ್ಯತೆ ಏನಿದೆ ಅಲ್ವಾ, ಬರೀ ಹಿಸ್ಟ್ರಿ ಮಾತ್ರ ಅಲ್ಲ, ಅದು ನಂಬಿಕೆ. ಒಂದು ಸಲ ನಂಬಿಕೆ ಹೋಯ್ತು ಅಂತಂದ್ರೆ ಅದನ್ನ ಮತ್ತೆ ತಗೊಂಡ್ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಂತ ನಮಗೂ ಗೊತ್ತಾಗುತ್ತೆ, ಅವಾಗ ನಾವು ನಿಮ್ಗೆ ಹೇಳ್ತೀವಿ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ನಮ್ಮ ಸರ್ಕಾರ ಆಲ್ರೆಡಿ $10 ಬಿಲಿಯನ್ ಒಂದು ಇನ್ಸೆಂಟಿವ್ಸ್ ಪ್ಯಾಕೇಜಿಂಗ್ ನಿಂದ ಹಣನ ರೆಡಿ ಮಾಡಿದೆ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT 5 ಪ್ಯಾಕೇಜ್ ಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇವೆಲ್ಲ ಸೇರ್ಕೊಂಡು ದಿನಕ್ಕೆ 75 ಮಿಲಿಯನ್ ಚಿಪ್ಸ್ ಉತ್ಪಾದನೆ ಮಾಡೋ ಕೆಪಾಸಿಟಿ ಹೊಂದಿದೆ ಅಂತ. ಇಷ್ಟು ಮಾತ್ರ ಅಲ್ಲ, ರಾಜ್ಯ ಸರ್ಕಾರದಿಂದ ಅನುಮತಿ ಸಿಕ್ಕಿರೋ ಪ್ರಾಜೆಕ್ಟ್ಗಳು ಇನ್ನು 16 ಮಿಲಿಯನ್ ಚಿಪ್ಸ್ ದಿನಕ್ಕೆ ಉತ್ಪಾದನೆ ಮಾಡಬಹುದು ಅಂತಾನೂ ಕೂಡ ಅಂದಾಜಿಸಿದ್ದಾರೆ. ಅಂದ್ರೆ ಒಟ್ಟಾರೆ ನೋಡಿದ್ರೆ ದಿನಕ್ಕೆ 91 ಮಿಲಿಯನ್ ಚಿಪ್ಸ್ಗಳು ಉತ್ಪಾದನೆ ಆಗುವಂತ ಸಾಧ್ಯತೆ ಇದೆ. ಇದರಲ್ಲಿ ಟಾಟಾ ಗ್ರೂಪ್ ಮುಂದೆ ಇದೆ. ಅವರು ಬರೋಬ್ಬರಿ ನೋಡಿದಾಗ 91,000 ಕೋಟಿ ಹೂಡಿಕೆ ಮಾಡ್ತಿದ್ದಾರೆ. ಇದು 6 ಹೊಸ ಫ್ಯಾಬ್ರಿಕೇಶನ್ ಪ್ಲಾಂಟ್ಸ್ ಗಳಲ್ಲಿ ಅತಿ ದೊಡ್ಡದು. ಆ 6 ಪ್ಲಾಂಟ್ ಗಳಿಗೆ ಒಟ್ಟು ನಾವು ನೋಡಿದಾಗ 1.55 ಟ್ರಿಲಿಯನ್ಸ್ ಗಿಂತನೂ ಕೂಡ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಪಾಲಿ ಎಂಟೆಕ್ ಅಂತ ಒಂದು ದೊಡ್ಡ ಕಂಪನಿ ಆಲ್ರೆಡಿ ದಿನಕ್ಕೆ 6 ಮಿಲಿಯನ್ ಚಿಪ್ಸ್ ಉತ್ಪಾದನೆ ಮಾಡ್ತಾ ಇದೆ. ಇನ್ನು ಮೈಕ್ರಾನ್ ಅನ್ನೋ ಇನ್ನೊಂದು ಕಂಪನಿ ಈ ವರ್ಷದ ಕೊನೆಗೆ ಉತ್ಪಾದನೆ ಶುರು ಮಾಡುವಂತಹ ನಿರೀಕ್ಷೆನೂ ಕೂಡ ಇಟ್ಕೊಂಡಿದೆ. ಇವೆಲ್ಲ ಈ ದೊಡ್ಡ ಪ್ಲಾನ್ ನ ಒಂದು ಭಾಗ ಅಂತ ಹೇಳ್ಬೋದು. ಈ ಪ್ಲಾನ್ ಬರೀ ಫ್ಯಾಬ್ರಿಕೇಶನ್ಗೆ ಮಾತ್ರ ಸೀಮಿತ ಆಗಿಲ್ಲ. OSAT ಹಾಗೆ ATMP ಅನ್ನೋ ಒಂದು ಆಪರೇಷನ್ಸ್ಗೂ ಕೂಡ ಒಳಗೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಇಂಡಿಯಾ ಪೂರ್ತಿ ಒಂದು ಸೆಮಿಕಂಡಕ್ಟರ್ ವ್ಯಾಲ್ಯೂ ಚೈನ್ ನಲ್ಲಿ ತನ್ನ ಸ್ಥಾನವನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇದೆ. ನೋಡಿ, ಇದು ನಮ್ಮ ದೇಶಕ್ಕೆ ಎಷ್ಟು ಮುಖ್ಯ ಅಂತಂದ್ರೆ ಇನ್ಮುಂದೆ ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳು ಹೀಗೆ ಎಲ್ಲದರಲ್ಲೂ ಕೂಡ ಈ ಚಿಪ್ಸ್ ಬೇಕೇ ಬೇಕಾಗುತ್ತೆ. ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡಿ ನಮ್ಮಲ್ಲೇ ಉತ್ಪಾದನೆ ಶುರು ಮಾಡಿದ್ರೆ ಅದು ನಮ್ಮ ಆರ್ಥಿಕತೆಗೂ ಕೂಡ ಒಳ್ಳೇದು. ಹಾಗೆ ಒಂದು ಟೆಕ್ನಾಲಜಿ ಕ್ಷೇತ್ರದಲ್ಲೂ ಕೂಡ ನಾವು
ನಾವು ಮುಂದೆ ಹೋಗ್ಬೋದು. ನಿಜಕ್ಕೂ ಇದು ದೊಡ್ಡ ಹೆಜ್ಜೆನೆ ಅಂತಾನೆ ಹೇಳ್ಬೋದು ಬಿಡಿ. ನಂಬರ್ 2, ಅಪೋಲೋ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಅನ್ನೋ ಕಂಪನಿ ಮುಂಬೈ ಏರ್ಪೋರ್ಟ್ಗೆ ತನ್ನ ಒಂದು $750 million ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಮಾತುಕತೆನ ನಡೆಸ್ತಿದೆ. MIAL ಅಂದ್ರೆ ಅದು ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ಲಿಮಿಟೆಡ್ AAHL ಅವರದು. ಅಂದ್ರೆ ಅಪೋಲೋ ಅವರ ಒಂದು ಇನ್ಶೂರೆನ್ಸ್ ಕಂಪನಿ ಮೂಲಕ ಈ ದುಡ್ಡನ್ನ ಬರ್ಬೋದು ಅಂತ ಹೇಳ್ತಿರೋದು. ಅಷ್ಟೇ ಅಲ್ಲ, AAHL ಇನ್ನು $750 million ಲೋನ್ ತಗೊಳಕ್ಕೆ ನೋಡ್ತಾ ಇದ್ದಾರೆ. ಅದು ಬೇರೆ ಬೇರೆ ದೇಶಗಳ ಬ್ಯಾಂಕ್ಗಳಿಂದನೂ ಕೂಡ ಬರ್ಬೋದು. ಈ ದುಡ್ಡನ್ನೆಲ್ಲ ಏರ್ಪೋರ್ಟ್ ನಲ್ಲಿ ಅಂದ್ರೆ ದುರಸ್ತಿ ಕೆಲಸ ಮಾಡೋದಕ್ಕೆ ಮತ್ತೆ ಸೆಪ್ಟೆಂಬರ್ ನಲ್ಲಿ ಮುಗಿಯೋ ಡಾಲರ್ ಸಾಲನ ತೀರ್ಸ್ಕೊಳ್ಳೋದಕ್ಕೂ ಕೂಡ ಬಳಸ್ಕೊಳ್ಳಲಾಗತ್ತೆ. ಇದೆಲ್ಲ ಆಗ್ತಾ ಇರೋದು ಯಾಕೆ ಅಂತಂದ್ರೆ ಅದಾನಿ ಎಂಟರ್ಪ್ರೈಸಸ್ ನ ಮುಂದಿನ 3 ವರ್ಷಕ್ಕೆ ದೊಡ್ಡ ಪ್ಲಾನ್ ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು 1.32 lakhs crore ಖರ್ಚು ಮಾಡ್ತಿದಾರಂತೆ. ಅದರಲ್ಲಿ 44,000 crores ಬರೀ ಏರ್ಪೋರ್ಟ್ ಗಳಿಗೆ ಹೋಗಿ ಇಡೀ ಗ್ರೂಪ್ 2030 ವರ್ಷಕ್ಕೆ ಬೇರೆ ಬೇರೆ ಮೂಲ ಸೌಕರ್ಯಗಳಿಗೆ ಅಂದ್ರೆ $100 billion ಇನ್ವೆಸ್ಟ್ಮೆಂಟ್ ಮಾಡೋ ಅಂತಹ ಗುರಿನೂ ಕೂಡ ಇಟ್ಕೊಂಡಿದೆ. ಇತ್ತೀಚೆಗೆ ಏಪ್ರಿಲ್ ನಲ್ಲಿ ಅದಾನಿ ಅವರು ITD ಸಿಮೆಂಟೇಷನ್ ಅನ್ನೋ ಒಂದು ಕಂಪನಿ ತಗೊಳ್ಳೋದಕ್ಕೂ ಕೂಡ $750 million ಸಾಲನ ತಗೊಂಡಿದ್ರು. ಅದರಲ್ಲಿ ಈ ಬ್ಲಾಕ್ ರಾಕ್ ಅನ್ನೋ ಒಂದು ಕಂಪನಿ $250 million ಅನ್ನ ಕೊಟ್ಟಿದೆ. ಇನ್ನು ನವಿ ಮುಂಬೈ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಮುಂದಿನ 3 ತಿಂಗಳಲ್ಲಿ ಶುರು ಆಗೋ ಚಾನ್ಸ್ ಕೂಡ ಇದೆ. ಇನ್ನು AAHL ಮುಂದಿನ 2 ರಿಂದ 3 ವರ್ಷಗಳಲ್ಲಿ IPO ಷೇರು ಮಾರುಕಟ್ಟೆಗೂ ಕೂಡ ಬರೋದು ಈ ಯೋಚನೆ ಇದೆ ಅಂತ ಈ ಸುದ್ದಿಯಿಂದ ಗೊತ್ತಾಗುತ್ತೆ. ಒಟ್ನಲ್ಲಿ ಅದಾನಿ ಗ್ರೂಪ್ ಏರ್ಪೋರ್ಟ್ ಬಿಸ್ನೆಸ್ ನಲ್ಲಿ ದೊಡ್ಡವಾಗಿ ಬೆಳೆಯುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಕೊನೆಯ ಟಿಡ್ಬಿಟ್, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಏಪ್ರಿಲ್ 29 ಅದನ್ನ ಪರಿಗಣಿಸೋದಕ್ಕೆ ಆಗಲ್ಲ ಅಂತ ಹೇಳ್ತಿದೆಯಂತೆ. ಅದಾದ್ಮೇಲೆ ವೋಡಾಫೋನ್ ಐಡಿಯಾ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದೆ. ವಿಐನ ಸಿಇಒ ಅಕ್ಷಯ್ ಮುಂದ್ರಾ ಅವರು ಏಪ್ರಿಲ್ 17 ಬರೆದಿದ್ದ ಪತ್ರದಲ್ಲಿ ಸರ್ಕಾರ ಹಣಕಾಸಿನ ನೆರವು ಕೊಡದಿದ್ರೆ 2026 ನಂತರ ಕಂಪನಿ ನಡೆಸೋಕೆ ಆಗಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಈಗ ಸರ್ಕಾರಕ್ಕೆ ವಿಐನಲ್ಲಿ 49% ಪಾಲಿದೆ. ಅದು ಹಳೆ ಬಾಕಿ ಇದ್ದ ದುಡ್ಡನ್ನ ಷೇರುಗಳಿಗಾಗಿ ಬದಲಾಯಿಸ್ತಿದೆಯಂತೆ. ಕಂಪನಿ ವಾದ ಏನು ಅಂತಂದ್ರೆ ಟೆಲಿಕಾಂ ಸೆಕ್ಟರ್ ಎಲ್ಲಾ ಕಡೆ ಇರಲೇಬೇಕು, ಸ್ಪರ್ಧೆ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ದಂಡ ಮನ್ನಾ ಮಾಡೋದು ಮುಖ್ಯ ಅಂತ. ಈಗ ಈ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ 2019 ಆಗಿದ್ದ AGR ತೀರ್ಪಿನಿಂದ ಶುರುವಾಗಿದ್ದಂತ ಈ ಗಲಾಟೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಂದ್ರೆ ಆ ತೀರ್ಪಿನಲ್ಲಿ ಟೆಲಿಕಾಂ ಆದಾಯದ ವ್ಯಾಖ್ಯವನ್ನ ಬದಲಾಯಿಸ್ತಿರೋದ್ರಿಂದ ಕಂಪನಿಗೆ ದೊಡ್ಡ ಹೊರೆ ಹಾಕ್ತಿತ್ತು ಕೂಡ. ಈಗ ಇದೇನಾಗುತ್ತೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕು. ಸ್ನೇಹಿತರೆ, ಇದಷ್ಟು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.